ಆತ್ಮೀಯ ಕಲಾಭಿಮಾನಿಗಳೆಲ್ಲರಿಗೂ ನಮಸ್ಕಾರ. ನಮಸ್ಕಾರ. ನಾದಾಂಜಲಿ ತಂಡ ಹಾಗೂ ಇಂಪು ಸಂಗೀತ ಸಂಸ್ಥೆ ಈ ಎರಡು ಸಂಸ್ಥೆಗಳ ಸಹಯೋಗದಲ್ಲಿ ಇವತ್ತು ಫೇಸ್ಬುಕ್ ಲೈವ್ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಡ್ತಾ ಇದ್ದೇವೆ. ಶ್ರೀಮತಿ ಶೈಲಜಾ ಹಾಗೂ ನಾನು HR.K. ಪ್ರಸಾದ್. ಇವತ್ತು ಮಾರ್ಚ್ 6, ನಾಡದ್ದು ಮಾರ್ಚ್ 8, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ. ಇವತ್ತಿನ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಈ ಕಾನ್ಸೆಪ್ಟನ್ನ ಇಟ್ಕೊಂಡಿದ್ದೀವಿ. ಅಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಬಾಳನ್ನು ಬೆಳಗ್ತಾ ಇರುವಂತಹ ಮಹಿಳೆಯ ಬಗ್ಗೆ, ಅವಳ ವಿವಿಧ ಏನಂತಾರದಕ್ಕೆ ಸ್ಥಿತಿಗಳ ಬಗ್ಗೆ, ಅವಳ ಪಾತ್ರಗಳ ಬಗ್ಗೆ ತಿಳಿದುಕೋತಾ ಅದಕ್ಕೆ ಸಂಬಂಧಪಟ್ಟಂಥ ಹಾಡುಗಳನ್ನ ಹಾಡ್ತಾ ಕೇಳ್ತಾ ಇವತ್ತಿನ ಈ ಕಾರ್ಯಕ್ರಮನ ನಾವು ನಡೆಸ್ಕೊಡೋಣ ಅಂತ ತಯಾರಾಗಿ ಬಂದಿದ್ದೇವೆ. ಆತ್ಮೀಯ ಸಹೃದಯರೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ ನಾದಾಂಜಲಿ ಹಾಗೂ ಇಂಪು ತಂಡದ ಪರವಾಗಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಇದರ ಅಗತ್ಯ ಇದೆಯಾ? ಯಾವುದೇ ಒಬ್ಬ ವ್ಯಕ್ತಿಯ, ಗಂಡಾಗಲಿ ಹೆಣ್ಣಾಗಲಿ, ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಪ್ರತಿದಿನವೂ ಒಂದಲ್ಲ ಒಂದು ಸಲ ಮಹಿಳೆ ಇರಲೇಬೇಕಾಗತ್ತೆ. ಯಾವುದಾದ್ರೂ ಒಂದು ರೀತಿಯಲ್ಲಿ ಮಹಿಳೆ ಇರಲೇಬೇಕಾಗತ್ತೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಮಹಿಳೆ ಇಲ್ಲದೆ ಅವನ ಜೀವನವೇ ಇಲ್ಲ ಅನ್ನುವಂತಹ ಇವತ್ತಿನ ಈ ಸಂದರ್ಭದಲ್ಲಿ, ಇವತ್ತಿನ ಅಂತಲ್ಲ, ಪ್ರತಿಯೊಬ್ಬನ ಜೀವನದಲ್ಲೂ ಯಾವಾಗಲೂ ಇರುವಂಥ ಸಂದರ್ಭದಲ್ಲಿ ಅದಕ್ಕೋಸ್ಕರ ಒಂದು ದಿನವನ್ನು ಮೀಸಲಾಗಿಡುವಂತಹ ಅಗತ್ಯ ಇದೆಯಾ ಅಂತ ಪ್ರತಿಯೊಬ್ಬರ ಪ್ರಶ್ನೆಯಾಗಿರುತ್ತೆ. ಇದ್ದೇ ಇರುತ್ತೆ. ಪ್ರತಿಯೊಬ್ಬರ ಜೀವನದಲ್ಲಿ ಮಹಿಳೆಯ ಪ್ರವೇಶ ಇದ್ದೇ ಇರುತ್ತೆ. ಆದರೆ ಅದನ್ನು ನೆನೆಸಿಕೊಂಡು ಅವಳಿಗೆ ಒಂದು ನಮನವನ್ನು ಸಲ್ಲಿಸುವಂತಹ ಒಂದು ದಿನವನ್ನು ನಾವು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂತ ಕರೆಯೋಣಂತೆ. ಪ್ರತಿದಿನವೂ ನಮನಗಳನ್ನ ಸಲ್ಲಿಸ್ತಾನೇ ಇರ್ತೀವಿ. ಆದರೆ ಇದೊಂದು ಸಾಂಕೇತಿಕ ಅಂತ ತಿಳ್ಕೊಂಡು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇನ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆನ ನಾವು ಆಚರಿಸೋಣಂತೆ. ನಮ್ಮ ಇವತ್ತಿನ ಕಾರ್ಯಕ್ರಮನ ಎಂದಿನಂತೆ ಒಂದು ಭಕ್ತಿಗೀತೆಯೊಂದಿಗೆ ಪ್ರಾರಂಭಿಸ್ತೇವೆ. ಯೂಶಲಾಗಿ ಸಾಮಾನ್ಯವಾಗಿ ಗಣೇಶನ ಮೇಲೆ ಹಾಡ್ತಾರೆ. ಆದರೆ ಇವತ್ತು ಮಹಿಳಾ ವಿಶೇಷ, ವಿಮೆನ್ಸ್ ಸ್ಪೆಷಲ್, ಆದ್ದರಿಂದ ಹೆಣ್ಣು ದೇವತೆ ಮೇಲೇ ಆಧಾರಿತವಾಗಿರುವಂಥ ಒಂದು ಗೀತೆ ನಾವೀಗ ಆರಿಸ್ಕೊಂಡಿದ್ದೇವೆ. ಅದರಲ್ಲೂ ಹೆಣ್ಣು ದೇವತೆ ಮತ್ತು ಸಂಗೀತಕ್ಕೆ ಸಂಬಂಧಪಟ್ಟಂಥ ವಿದ್ಯಾದಿ ದೇವತೆ ಸರಸ್ವತಿ, ನಾದ ಸರಸ್ವತಿ, ಸ್ವರ ಸರಸ್ವತಿಯ ಅವಳನ್ನು ಸ್ಮರಿಸುತ್ತಾ, ಅವಳ ಶ್ರುತಿಪೂರ್ವಕವಾಗಿರುವಂತಹ ಆಶೀರ್ವಾದ. ಶ್ರುತಿ ಅನ್ನೋದು ಸಂಗೀತಕ್ಕೆ ಮೊದಲನೆಯದು. ಶ್ರುತಿರ್ ಮಾತಾ ಲಯ ಪಿತಾ ಅಂತಾರೆ. ಸಂಗೀತಕ್ಕೆ ಮೊದಲು ಬೇಕಾಗಿರೋದು ಶ್ರುತಿ. ಅವಳ ಶ್ರುತಿಭರಿತವಾದಂತಹ ಆಶೀರ್ವಾದ ಎಲ್ಲ ಕಲಾವಿದರ ಮೇಲೆ ಇರಲಿ ಅಂತ ಕೇಳ್ಕೊತಾ ಈ ಮೊದಲನೇ ಗೀತೆ, ನಾದ ದೇವತೆ, ನಂಬಿದೆ ನಿನ್ನ ನಾದ ದೇವತೆ. ಈ ಗೀತೆಯೊಂದಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮ. ಅನಾಕ್ರು ಕನ್ನಡದ ಅತ್ಯಂತ ದೊಡ್ಡ ಕಾದಂಬರಿಕಾರ, ಸಾಹಿತಿ. ಅವರ ಒಂದು ಕಾದಂಬರಿ ಆಧಾರಿತ ಚಿತ್ರ ಸಂಧ್ಯಾರಾಗ 1966ರಲ್ಲಿ ತೆರೆ ಕಂಡಿತು. ಈ ಚಿತ್ರದಲ್ಲಿ ನಂಬಿದೆ ನಿನ್ನ ನಾದ ದೇವತೆ ಅನ್ನುವಂಥ ಹಾಡು 3 ಸಲ ಬಂದಿದೆ. ಒಂದು ಸತಿ S. ಜಾನಕಿ ಹಾಡಿದ್ದಾರೆ, ಒಂದು ಸತಿ ಬಾಲಮುರಳಿ ಕೃಷ್ಣ, ಮತ್ತೊಮ್ಮೆ ಭೀಮಸೇನ್ ಜೋಶಿ 3 ಸಲ ಹಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿ ಈ ಚಿತ್ರದ ಮುಖ್ಯ ಪಾತ್ರಗಳಲ್ಲಿದ್ದಾರೆ. G.V. ಅಯ್ಯರ್ ಈ ಗೀತೆನ ರಚಿಸಿದ್ದಾರೆ. G.K. ವೆಂಕಟೇಶ್ ಹಾಗೂ ಡಾಕ್ಟರ್ M. ಬಾಲಮುರಳಿ ಕೃಷ್ಣ ಅವರು ಈ ಚಿತ್ರಕ್ಕೆ ಸಂಗೀತ ನೀಡಿದ್ದಾರೆ. ಈಗ ನಾವು ತೆಗೆದುಕೊಂಡಿರೋದು S. ಜಾನಕಿಯವರು ಹಾಡಿರುವಂತಹ ವರ್ಷನ್. ಶ್ರೀಮತಿ ಶೈಲಜಾ ಅವರು ಈ ಗೀತೆನ ಹಾಡ್ತಾ ಇದ್ದಾರೆ. ಒಂದು ಕಪ್ಪು ಬಿಳುಪು ಚಿತ್ರ ಸಂಧ್ಯಾರಾಗ. ಇದು ಪೂರ್ವಿ ಕಲ್ಯಾಣಿ ಅನ್ನುವಂತಹ ಒಂದು ರಾಗ ಆಧಾರಿತವಾಗಿದೆ. ಆಗಲೇ ಹೇಳಿದಂತೆ ಸರಸ್ವತಿ ನಾದ ದೇವತೆ,
ದೊಡ್ಡ ದೊಡ್ಡ ಸಂಗೀತಗಾರನ್ನೆಲ್ಲನೂ ಸರಸ್ವತಿ ಪುತ್ರ ಅಂತಾರೆ, ಸರಸ್ವತಿ ಪುತ್ರಿ ಅಂತಾರೆ, ಸ್ವರ ಸರಸ್ವತಿ ಅಂತಾರೆ. ಇತ್ತೀಚೆಗೆ ನಿಧನರಾದ ಲತಾ ಮಂಗೇಶ್ಕರ್ ಅವರಿಗೆ ಸ್ವರ ಸರಸ್ವತಿ ಅಂತ ಕೂಡ ಕರೀತಾ ಇದ್ದರು. ಅಂಥವ್ರ ಮೇಲೆ ಒಲಿದಂತಹ ಆ ಸರಸ್ವತಿಯನ್ನು ನೆನೆಸಿಕೊಳ್ಳುವ, ಅವಳನ್ನು ಆಶೀರ್ವದಿಸುವಂತ ಕೇಳಿಕೊಳ್ಳುವಂತಹ ಒಂದು ಗೀತೆ ನಂಬಿದೆ ನಿನ್ನ ನಾದ ದೇವತೆ, ಶೈಲಜಾ ಅವರ ಧ್ವನಿಯಲ್ಲಿ. ಈ ಗೀತೆಯೊಂದಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ. ಕೇಳಿ, ಎಲ್ಲರಿಗೂ ಧನ್ಯವಾದಗಳು. ನಂಬಿದೆ ನಿನ್ನ, ನಂಬಿದೆ ನಿನ್ನ ನಾದ ದೇವತೆ, ಅಭಿಮಾನ ತಳೆದ ತಾಯಿ ಭಾರತಿಯೇ. ನಂಬಿದೆ ನಿನ್ನ ನಾದ ದೇವತೆ, ಅಭಿಮಾನ ತಳೆದ ತಾಯಿ ಭಾರತಿಯೇ. ನಂಬಿದೆ ಧನ್ಯವಾದಗಳು. ಅದ್ಭುತ. ಇದೊಂದೇ ಪದ ನನಗೆ ಹೊಳಿತಾ ಇರೋದು. ಜಾನಕಮ್ಮ ಅವರು ಈ ಹಾಡಿಗೆ ಅದು ಎಷ್ಟು ಜೀವ ತುಂಬಿದ್ದಾರೆ, ಅಷ್ಟೇ ಜೀವನ ನೀವು ತುಂಬಿದ್ದಾರೆ. ಅದಕ್ಕೆ ಸರಿಯಾಗಿ ಒಂದು ಕಾಮೆಂಟ್ ಕೂಡ ಬಂತು, ಸಾಕ್ಷಾತ್ ಸರಸ್ವತಿನೇ ಹಾಡ್ದಂಗಿರುತ್ತೆ ಅಂತ ಒಬ್ಬರು ಕಾಮೆಂಟ್ ಮಾಡಿದ್ರು. ಸರಸ್ವತಿಯ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲಿದೆ ಅಂತ ಈ ಹಾಡಿನ ಮೂಲಕ ಗೊತ್ತಾಗ್ತಾ ಇದೆ. ಆ ಒಂದೊಂದು ನೋಟ್ ಕೂಡ, ನೋಟ್ ಅಂತಾರೆ ಸ್ವರ, ಆ ಸ್ವರ ಕೂಡ ತುಂಬಿದೆದೆಯ ತುಂಬಿ ಅನ್ಬೇಕಾದ್ರೆ ಮೇಲ್ಗಡೆ ನೋಟ್ ಹೋಗುತ್ತಲ್ಲ, ಆ ನೋಟ್ ಅಲ್ಲಿಗೆ ಟಚ್ ಆಗಬೇಕು. ಟಚ್ ಆಗಲಿಲ್ಲ ಅಂದರೆ ಅದು ಒಳ್ಳೆ ಸಿಂಗರ್ ಅಲ್ಲ ಅಂತ ಅವರು. ಆದರೆ ನೀವು ಅದನ್ನೆಲ್ಲನೂ ಸೂಕ್ಷ್ಮವಾಗಿ ಗಮನಿಸಿ ಅಷ್ಟು ಚೆನ್ನಾಗಿ ಹಾಡಿದ್ದೀರಾ. ಧನ್ಯವಾದಗಳು. ಧನ್ಯವಾದಗಳು ಪ್ರಸಾದ್. ಮುಂದೆ ಯಾವ ಹಾಡು ಹಾಡೋಣ? ಮುಂದೆ ನಾನು ಆಗಲೇ ಹೇಳಿದಂತೆ ಇವತ್ತು ವುಮೆನ್ಸ್ ಡೇ ಸ್ಪೆಷಲ್ಲು. ಅದರಿಂದ ಎಲ್ಲವೂ
ಆ, ಹೆಣ್ಣಿನ ಬಗ್ಗೆ ಇರುವಂಥ ಹಾಡುಗಳೇನೆ. ನಾನು ಕೆಲವು ಸಾಹಿತ್ಯ ಹೇಳ್ತೀನಿ, ಇದು ಯಾವ ಗೀತೆ ಅಂತ ನೀವು ಹೇಳಬೇಕು. ಇಲ್ಲ, ಅದಕ್ಕಿಂತ ಮುಂಚೆ ಒಂದು ಮಾತು. ಹಾಂ. ಈ ವುಮೆನ್ಸ್ ಡೇ ಸೆಲೆಬ್ರೇಷನ್, ವುಮೆನ್ಸ್ ಡೇ ಸ್ಪೆಷಲ್ ಅಂತ ಹೇಳಿದ ನಾವು ಅನೌನ್ಸ್ ಮಾಡಿದ ಹಾಗೇನೆ ಯಥಾ ಪ್ರಕಾರ ಎಲ್ಲ ಈ ಹಾಡು ಹಾಡಿ ಈ ಹಾಡು ಹಾಡಿ ಅಂತ ಎಲ್ಲ ಹೌದು ಹೌದು. ಇದು ಸಜೆಷನ್ಸ್ ಬಂತು. ಅದರಲ್ಲಿ ಬಹುಶಃ ಅವರು ಹೇಳಿದ ಎಲ್ಲ ಹಾಡುಗಳನ್ನು ನಾನು ತಗೊಂಡು 3-4 ಬಂತಷ್ಟೇ. ಆದರೆ ಅದು ಅವರು ಸಜೆಸ್ಟ್ ಮಾಡಿದ್ದು ಬಿಟ್ಟು ಇನ್ನೂ ಹೆಣ್ಣಿನ ಘನತೆಯನ್ನು ಎತ್ತಿ ಹಿಡಿಯುವಂಥ ಹಲವಾರು ಹಾಡುಗಳಿವೆ ಅಂತ ಹೇಳಿ, ಫಾರ್ ಎಕ್ಸಾಂಪಲ್ ಇವಾಗ ನಾವು ಹಾಡಿದ್ದೆ, ಅದನ್ನು ಯಾರೂ ಸಜೆಸ್ಟ್ ಮಾಡಿರಲಿಲ್ಲ. ವಿದ್ಯಾದಿ ದೇವತೆನೇ ಒಬ್ಬ ಹೆಣ್ಣು ಅಂತ ಹೇಳುವಾಗ ಇದೇ ಥರ ಸಂಗೀತಕ್ಕೆ ಸಂಬಂಧಪಟ್ಟಿರುವಂಥದ್ದು, ಇದೇ ಥರ ಹಲವಾರು ಆಶ್ಚರ್ಯಗಳು ನಮ್ಮ ಆಡಿಯನ್ಸ್ಗಿದೆ ಅಂತ ಹೇಳ್ಬೋದಲ್ಲ. ಓ, ಈ ಹಾಡು ಇದೆಯಾ, ಈ ಹಾಡು ಇದೆಯಾ. ಹೌದು ಹೌದು. ಹೆಣ್ಣಿಗೆ ಸಂಬಂಧಪಟ್ಟ ಹಾಡುಗಳು, ಸುಮ್ಮನೆ ಪ್ರೇಮಗೀತೆಗಳು ಹಾಡೋದಕ್ಕಿಂತ ಹೆಣ್ಣು ಅವಳ ಘನತೆ, ಅವಳ ಹಿರಿಮೆ ಎತ್ತಿ ತೋರಿಸುವಂಥ, ಅವಳ ಹಿರಿಮೆಯನ್ನು ಎತ್ತಿ ಹಿಡಿಯುವಂತಹ ಗೀತೆಗಳನ್ನ ನಾವಿವತ್ತು ಆರಿಸ್ಕೊಂಡಿದ್ದೇವೆ. ಇಂಟರ್ನ್ಯಾಷನಲ್ ವುಮೆನ್ಸ್ ಡೇಗೆ ಇದಕ್ಕಿಂತ ಒಳ್ಳೆ ಕಾಣಿಕೆ ಇಂಪು ಹಾಗೂ ನಾದಾಂಜಲಿಯಿಂದ ಸಾಧ್ಯವೇ ಇಲ್ವೇನೋ ಅನ್ನೋಂಥ ಹಾಡುಗಳನ್ನ ನಾವಿವತ್ತು ಆರಿಸ್ಕೊಂಡಿದ್ದೇವೆ. ಕೆಲವು ಸಾಲುಗಳನ್ನ ಕೇಳಿ. ನಲಿಯುತ್ತ ಬಾಳುವ ಮನೆಗೆ ಹೆಣ್ಣೆ ಕಾರಣ, ಸುಖ ಸಂಸಾರಕ್ಕೆ ಎಂದು ಹೆಣ್ಣೆ ಕಾರಣ, ನೋವಿಗೆ ನಲಿವಿಗೆ ಹೆಣ್ಣೆ ಕಾರಣ. ಇನ್ನೂ ಯಾರೂ ಹೇಳಲೇ ಇಲ್ಲ ಯಾವ ಹಾಡು ಅಂತ. ಇನ್ನು ಸ್ವಲ್ಪ ಹೇಳಿದ್ರೆ ಹಾಡೇ ಶುರುವಾಗ್ಬಿಡುತ್ತೆ ಅಲ್ವಾ. ಹೌದು ಹೌದು. ಭೂಷಣ ಕಾರಣ. ಚಿವುದೇಶಂಕರ್ ಎಷ್ಟು ಸಿಂಪಲ್ ಆಗಿ ಬರೆದಿದ್ದಾರೆ. ವಿ.ಪಿ. ಪವಮಾನ್ ಅವರು ಹೇಳಿದರು. ಹೌದು, ಚೆಲುವೆಯ ಅಂದದ ಮೊಗಕ್ಕೆ. ಹೌದು ಹೌದು. ನಲಿಯೂತ ಬಾಳುವ ಮನೆಗೆ ಹೆಣ್ಣೆ ಭೂಷಣ, ಸುಖ ಸಂಸಾರಕ್ಕೆ ಎಂದು ಸತಿಯೇ ಕಾರಣ. ನಾನು ಮಾತಾಡುವಂಥದ್ದು ಏನಿಲ್ಲ. ಚಿವುದೇಶಂಕರ್ ಅವರ ಸಾಹಿತ್ಯ ಎಷ್ಟು ಸರಳವಾಗಿರುತ್ತೆ ಅಂತಂದರೆ, ಒಬ್ಬ ಲೇಮನ್ ಸಾಮಾನ್ಯ ಮನುಷ್ಯನ ಕೂಡ, ಅಂದರೆ ಕನ್ನಡ ಬರುವಂಥ ಪ್ರತಿಯೊಬ್ಬ ಕನ್ನಡಿಗನಿಗೂ ಈಸಿಯಾಗಿ ಅರ್ಥ ಆಗುವಂತೆ ಸರಳ ಸಾಹಿತ್ಯದಲ್ಲಿ ಬರೆದಿದ್ದಾರೆ ಚಿವುದೇಶಂಕರ್ ಅವರು. ಒಂದು ಕಪ್ಪು ಬಿಳುಪು ಚಿತ್ರ 1975ರಲ್ಲಿ ತೆರೆ ಕಂಡಿದ್ದು ದೇವರಗುಡಿ. ವಿಷ್ಣುವರ್ಧನ್ ಹಾಗೂ ಭಾರತಿ ಈ ಚಿತ್ರದ ನಾಯಕ ನಾಯಕಿ. ಚಿವುದೇಶಂಕರ್ ಅವರ ರಚನೆ, ರಾಜ ನಾಗೇಂದ್ರ ಅವರ ಸಂಗೀತ, ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರ ಮಧುರ ಗಾಯನ ಈ ಗೀತೆಗಿದೆ. ಕೇಳಿ. ಚೆಲುವೆಯ ಅಂದದ ಮೊಗಕ್ಕೆ ಕಣ್ಣೇ ಭೂಷಣ. ಚೆಲುವೆಯ ಅಂದದ ಮೊಗಕ್ಕೆ ಕಣ್ಣೇ ಭೂಷಣ, ನಲಿಯುತ್ತ ಬಾಳುವ ಮನೆಗೆ ಹೆಣ್ಣೇ ಭೂಷಣ. ಚೆಲುವೆಯ ಅಂದದ ಮೊಗಕ್ಕೆ ಕಣ್ಣೇ ಭೂಷಣ, ನಲಿಯುತ್ತ ಬಾಳುವ ಮನೆಗೆ ಹೆಣ್ಣೆ ಭೂಷಣ, ಸುಖ ಸಂಸಾರಕ್ಕೆ ಎಂದು ಸತಿಯೇ ಕಾರಣ. ಎಂದೆಂದಿಗೂ ಆರವೇ ಭೂಷಣ, ಬಳುಕುವ ಲತೆಗೆ ಹೆಣ್ಣಿನ ಮುಡಿಗೆ ಹೂವೇ ಭೂಷಣ. ರಜನಿಗೆ ಎಂದೆಂದಿಗೂ ಆಶಿಯೇ ಭೂಷಣ, ಅರಳಿದ ಮನಕ್ಕೆ ಹವಳದ ತುಟಿಗೆ ನಗುವೇ ಭೂಷಣ.
ನಲಿವಿಗೆ ನೋವಿಗೆ ನಲಿವಿಗೆ ಹೆಣ್ಣೆ ಕಾರಣ, ಚೆಲುವೆಯ ಅಂದದ ಮೊಗಕ್ಕೆ ಕಣ್ಣೇ ಭೂಷಣ, ನಲಿಯುತ್ತ ಬಾಳುವ ಮನೆಗೆ ಹೆಣ್ಣೆ ಭೂಷಣ, ಸುಖ ಸಂಸಾರಕ್ಕೆ ಎಂದು ಸತಿಯೇ ಕಾರಣ. ಅನುಬಂಧವು ಎಂದು ಅಳಿಯದು, ಕೋಪದ ಕಿಡಿಗೆ ರೋಷದ ಊರಿಗೆ ಒಲವು ಬಾಡದು, ದೇಹವು ದೂರಾದರೂ ಮನಸ್ಸು ಮರೆಯದು, ಬೆರೆತಿಹ ಜೀವ ವಿರಹದ ನೋವ ಎಂದು ಸಹಿಸರು, ಒಲವಿನ ಜೀವನ ಒಲವಿನ ಜೀವನ ಸುಖಕ್ಕೆ ಸಾಧನ, ಚೆಲುವೆಯ ಅಂದದ ಮಗುಗೆ ಕಣ್ಣೇ ಭೂಷಣ, ನಲಿಯುತ್ತ ಬಾಳುವ ಮನೆಗೆ ಹೆಣ್ಣೆ ಭೂಷಣ, ಸುಖ ಸಂಸಾರಕ್ಕೆ ಎಂದು ಸತಿಯೇ ಕಾರಣ. ಧನ್ಯವಾದಗಳು. ಬಹಳಷ್ಟು ಶ್ರಾವ್ಯವಾಗಿ ಹಾಡಿದ್ರಿ ಪ್ರಸಾದ್. ಧನ್ಯವಾದಗಳು. ನನಗೆ SP ಕಣ್ಣೆದ್ರಿಗೆ ಬರಲಿಲ್ಲ, ನೀವು ಕಣ್ಣೆದ್ರಿಗೆ ಬರಲಿಲ್ಲ, ನನಗೆ ಚಿತ್ರವೇ ಕಣ್ಣೆದ್ರಿಗೆ ಬಂತು. ವಿಷ್ಣುವರ್ಧನ್ ಹಾಡ್ತಾ ಇರೋದೇ ಕಣ್ಣೆದ್ರಿಗೆ ಬಂತು. ಅಷ್ಟು ಮೂಲ ಗಾಯನಕ್ಕೆ ಹತ್ತಿರವಾಗಿತ್ತು. ಹೌದು, ಬಹಳ ಚೆನ್ನಾಗಿತ್ತು. ಧನ್ಯವಾದಗಳು. ಕೆಲವರು ಒಳ್ಳೊಳ್ಳೆ ಪ್ರಸಿದ್ಧ ಗಾಯಕರು, ಒಳ್ಳೊಳ್ಳೆ ಗಾಯಕರು ನಮ್ಮ ಈ ಕಾರ್ಯಕ್ರಮನ ನೋಡ್ತಾ ಇದ್ದಾರೆ. ಇವರು ಡಾಕ್ಟರ್ ಶೈಲಜಾ ಅವರು ಮೊದಲನೇ ನಮ್ಮ ಕಾರ್ಯಕ್ರಮನ ನೋಡ್ತಾ ಇದ್ದಾರೆ. ಅವರೇ ಈ ಕಾರ್ಯಕ್ರಮದ ಆಯೋಜಕರು ಡಾಕ್ಟರ್ ಶೈಲಜಾ ಕುಲಕರ್ಣಿ ಅವರು. ಧನ್ಯವಾದಗಳು ಮೇಡಮ್. ಮತ್ತು ಅನುರಾಧ ರಾವ್ ಅವರು ಅತ್ಯುತ್ತಮ ಗಾಯಕಿ. ಅವರು ಬಹುಶಃ ಪ್ರಥಮ ಬಾರಿಗೆ ನಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅವರಿಗೂ ಧನ್ಯವಾದಗಳು. ನಮ್ಮ ಯೂಶುವಲ್ ವ್ಯೂಯರ್ ನಾಗರಾಜ್ ಅವರು ಇದ್ದೇ ಇರ್ತಾರೆ ನಮ್ಮನ್ನು ಪ್ರೋತ್ಸಾಹಿಸೋದಕ್ಕೆ. ಧನ್ಯವಾದಗಳು. ಇವಾಗ 2 ಹಾಡು ಸಜೆಷನ್ ಬಂತು ಅಲ್ಲಿ, ಆದರೆ ನಮ್ಮ ಹತ್ರ ನಾವು ಆ 2 ಹಾಡನ್ನು ತೊಗೊಂಡಿಲ್ಲ. ಯಾಕಂದರೆ ನಮ್ಮ ಲಿಮಿಟೇಷನ್ಸ್ ಕೆಲವು ಇದ್ದೇ ಇರುತ್ತಲ್ವ. ಟ್ರ್ಯಾಕ್ ಸಿಗಬೇಕು, ಚೆನ್ನಾಗಿರಬೇಕು, ಆ ಥರದ್ದೆಲ್ಲ. ಎಂಥ ಸೌಂದರ್ಯ ಕಂಡೆ ಒಬ್ಬರು ಕೇಳಿದರು. ಆಮೇಲೆ ಹೆಣ್ಣು ಎಂದರೆ ಹೀಗಿರಬೇಕು ಅದು ಹೇಳಿದರು. ಹೌದು. ಕೆಲವಕ್ಕೆ ಅದೇನೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಅಷ್ಟೇ, ತಾಂತ್ರಿಕ ಅಡಚಣೆಗಳು ಇವೆಲ್ಲನೂ. ಮುಂದಿನ ಕಾರ್ಯಕ್ರಮಗಳಲ್ಲಿ ಅದನ್ನೆಲ್ಲ ಹಾಡುವಂತಹ ಪ್ರಯತ್ನ ಮಾಡ್ತೇವೆ. ಮುಂದಿನ ಗೀತೆಗೆ ಹೋಗೋಣಂತೆ. ಮತ್ತೊಂದು ಅತ್ಯಂತ ಜನಪ್ರಿಯವಾಗಿರುವಂತಹ ಮಧುರವಾಗಿರುವಂತಹ ಗೀತೆ. ಆಗಲೇ ಹೇಳಿದ್ವಿ ಶಾರದೆ ಹೆಣ್ಣು ಅಂತ, ಸರಸ್ವತಿ ಹೆಣ್ಣು. ಹಾಗೆ ಶಾರದೆ ಸಂಗೀತಕ್ಕೆ ಅಧಿದೇವತೆ. ನಾಟ್ಯದರಸಿ ಪಾರ್ವತಿಯೂ ಹೆಣ್ಣು, ಮತ್ತು ಪಾಪವ ತೊಳೆಯುವಂತಹ ಗಂಗೆಯೂ ಹೆಣ್ಣು. ಯಾವ ಹಾಡು ಅಂತ ಏನಾದ್ರು ಗೊತ್ತಾಗತ್ತಾ? ಹೂವು ಕೂಡ ಹೆಣ್ಣು. ಹೂವಿನ ಚೆಲುವು ಬಹಳ ಚೆನ್ನಾಗಿರುತ್ತೆ ಅಲ್ವಾ? ಹೂವು ಚೆಲುವೆಲ್ಲ ನಂದೆಂದಿತ್ತು. ಹೆಣ್ಣು ಹೂವು ಮುಡಿಯುವುದು ಚೆಲುವೆ ಅಂತ ಹೇಳಿ. ಹೌದು. ಈ ಕವಿಯ ಇಮ್ಯಾಜಿನೇಷನ್ ಹೇಗಿರುತ್ತೆ ಅಂತ ನನಗೆ ಬಹಳ ಆಶ್ಚರ್ಯ ಆಗುತ್ತೆ. RN ಜಯಗೋಪಾಲ್ ಅವರಿಗೆ ಏನೇನೆಲ್ಲ ಐಡಿಯಾಸ್ ಬರುತ್ತೆ ಅಂತ. M ರಂಗರಾವ್ ಈ ಗೀತೆಗೆ ಸಂಗೀತ ನೀಡಿದ್ದಾರೆ. ತ್ರಿವೇಣಿಯವರ ಕಾದಂಬರಿ ಆಧಾರಿತ ಹಣ್ಣೆಲೆ ಚಿಗುರಿದಾಗ ಈ ಚಿತ್ರದ ಗೀತೆ ಇದು. ಅರುಣ್ ಕುಮಾರ್ ಅಂದರೆ ಗುರುರಾಜಲ್ ನಾಯ್ಡು ಅಂತ ಕರೀತಾ ಇದ್ರಲ್ಲ ಅವರು ಮತ್ತು ಕಲ್ಪನಾ ಅಣ್ಣ ತಂಗಿಯಾಗಿ ಈ ಗೀತೆಯಲ್ಲಿ ನಟಿಸಿದ್ದಾರೆ.
ಗುರುರಾಜಲ್ ನಾಯ್ಡು ಅವ್ರಿಗೇನೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಕನ್ನಡದಲ್ಲಿ ಮೊದಲನೇದಾಗಿ ಹಾಡಿದಂತಹ ಗೀತೆ ನಿಮಗೆಲ್ಲ ನೆನಪಿರ್ಬೋದು, ಕನಸಿದೋ ನನಸಿದೋ ಅಂಥದ್ದು ಅನ್ನೋದು. ಪಿ ಸುಶೀಲಾ ಈ ಗೀತೆನ ಹಾಡಿದ್ದಾರೆ. ಹೂವು ಚೆಲುವೆಲ್ಲ ನಂದೆಂದಿತು, ಒಂದು ಕಪ್ಪು ಬಿಳುಪು ಚಿತ್ರ ಹಣ್ಣೆಲೆ ಚಿಗುರಿದಾಗ 1968ರಲ್ಲಿ ತೆರೆ ಕಾಣ್ತು. ಎಂ ರಂಗರಾವ್ ನಿಮಗೆಲ್ಲ ಗೊತ್ತೇ ಇದೆ, ಶಾಸ್ತ್ರೀಯ ಸಂಗೀತವನ್ನು ಬಹಳ ಚೆನ್ನಾಗಿ ಅರಿತಿದ್ದರು. ಮತ್ತು ಅವರು ಭೀಮ್ ಪಲಾಸ ರಾಗಕ್ಕೆ ಬಹಳ ಫೇಮಸ್ ಆಗಿದ್ದರು. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಅಭೇರಿ ಅಂತ ಕರೀತಾರೆ, ಹಿಂದೂಸ್ತಾನಿನಲ್ಲಿ ಭೀಮ್ ಪಲಾಸ್ ಅಂತ ಕರೀತಾರೆ. ಎಂ ರಂಗರಾವ್ ಅವರು ಭೀಮ್ ಪಲಾಸ ರಾಗದಲ್ಲಿ ಒಂದು ಹಾಡನ್ನು ಕಂಪೋಸ್ ಮಾಡಿದ್ದಾರೆ ಅಂದರೆ ಅದು ಫೇಮಸ್ ಆಗದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಅಂಥ ಅತ್ಯದ್ಭುತವಾದಂತಹ ಸಂಗೀತ ಸಂಯೋಜಕರವರು. ಅವರು ಈ ಹಾಡನ್ನು ಭೀಮ್ ಪಲಾಸ ರಾಗದಲ್ಲೇ ಕಂಪೋಸ್ ಮಾಡಿದ್ದಾರೆ. ಕೇಳಿ ಹೂವು ಚೆಲುವೆಲ್ಲ ನಂದೆಂದಿತು. ಶೈಲಜಾ ಕುಲಕರ್ಣಿ ಅವರು ಕವಯಿತ್ರಿ ಕೂಡ. ಅವ್ರು ಹೇಳ್ತಾ ಇದ್ದಾರೆ ಹಾಡು ಮತ್ತು ನಿರೂಪಣೆ, ಹಾಲು ಸಕ್ಕರೆ ಬೆರೆತಂತೆ. ನಿಮ್ಮ ಇಂತಹ ನಿರೂಪಣೆಗಳು ನಮಗೆ ಬಹಳ, ಇಂಥ ವಿಮರ್ಶೆಗಳು ನಮಗೆ ಬಹಳ ಸ್ಫೂರ್ತಿ ನೀಡುತ್ತೆ. ಒಳ್ಳೊಳ್ಳೆ ವಿಷಯಗಳನ್ನ ನಿಮಗೆ ಕೊಡೋದಕ್ಕೆ, ಒಳ್ಳೊಳ್ಳೆ ಹಾಡುಗಳನ್ನ ನಿಮಗೆ ಕೊಡೋದಕ್ಕೆ ತುಂಬ ಧನ್ಯವಾದಗಳು ಮೇಡಮ್. ಹೂವು ಚೆಲುವೆಲ್ಲ ನಂದೆಂದಿತು, ಹೂವು ಚೆಲುವೆಲ್ಲ ನಂದೆಂದಿತು, ಹೆಣ್ಣು ಹೂವ ಮುಡಿದು ಚೆಲುವೆ
ಎಕ್ಸಲೆಂಟ್ ಸಿಂಗಿಂಗ್. ಥ್ಯಾಂಕ್ ಯು ಪ್ರಸಾದ್. ಇಲ್ಲಿ ನಾನು ನೀವು ಹಾಡ್ತಾ ಇರ್ಬೇಕಾದ್ರೆ ಕಾಮೆಂಟ್ಸ್ ಎಲ್ಲ ನೋಡ್ತಾ ಇರ್ತೀನಿ, ಆದರೆ ಅದು ಮೇಲ್ಮೇಲ್ಗಡೆ ಹಾಗೆ ಹೊರಟೋಗುತ್ತೆ, ಕೆಲವು ನೆನಪಿನಲ್ಲೇ ಉಳಿಯೋದಿಲ್ಲ. ಒಳ್ಳೆ ಕಾಮೆಂಟ್ಗಳು ಬರ್ತಾ ಇದೆ. ಅಶೋಕ್ ಅವರು ಒಳ್ಳೆ ಕಾಮೆಂಟ್ ಮಾಡಿದ್ರು, ನೀವಿಬ್ಬರು ಬಹಳ ಒಳ್ಳೆ ಸಿಂಗರ್ಸ್ ಅಷ್ಟೇ ಅಲ್ಲ, ಒಳ್ಳೆ ನಿರೂಪಣೆಯಲ್ಲಿ ಕೂಡ ಒಳ್ಳೆ ಜೋಡಿ ನೀವು ಅಂತಂದ್ಬಿಟ್ಟು ಅಶೋಕ್ ಅವರು ಮಾಡಿದ್ದಾರೆ. ಹೇಮಲತಾ ಅವರು ನಮ್ಮ ಜೊತೆ ಇದ್ದಾರೆ, ಅತ್ಯುತ್ತಮ ಗಾಯಕಿ ಹೇಮಲತಾ ಅವರು. ಮತ್ತು ಅನು ಸತೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಮತ್ತು ಶೇಷಾದ್ರಿಯವರು ನಮ್ಮ ಅತ್ಯಂತ ದೊಡ್ಡ ಫ್ಯಾನು, ಸಹೃದಯಿ ಶೇಷಾದ್ರಿಯವರು. ಸವಿತಾ ಪುರೋಹಿತ್ ಅವರು, ಶಾರದಾ ಅವರು, KP ಶಾರದಾ ಅವರು, ಪವಮಾನ್ ಅವರು ಅವಾಗಿಂದ ನೋಡ್ತಾ ಇದ್ದಾರೆ. ವೆಂಕಟೇಶ್ ಅವರು ಚಂದ್ರಮುಖಿ ಪ್ರಾಣಸಖಿ ಹಾಡನ್ನು ಹಾಡಿ ಅಂತ ಕೇಳಿದರೆ, ಹೌದು ಒಳ್ಳೆ ಹಾಡು. ಹೌದು. ಇದೆಲ್ಲ ಬರೆದಿಟ್ಕೊಂಡು ಮುಂದಿನ ಸಲದ ವಿಮೆನ್ಸ್ ಡೇ ಸ್ಪೆಷಲ್ ಬರುತ್ತಲ್ಲ, ಅಂದರೆ ಇನ್ನೊಂದು ವರ್ಷ ಕಾಯಿರಿ. 1000 ಸುಳ್ಳು ಚಿತ್ರ, ಹೌದು, ನಾನು ಹಾಡನ್ನು ಅಂದ್ಕೊಂಡಿದ್ದೆ, ಆದರೆ ಅದಕ್ಕಿಂತ ಸಮಂಜಸವಾಗಿರುವಂಥ ಇನ್ನೊಂದಿಷ್ಟು ಹಾಡುಗಳಿತ್ತು, ಅದಕ್ಕೋಸ್ಕರ ಆ ಹಾಡು ಇವತ್ತಿನ, ಆದರೆ ಅದು ಒಳ್ಳೆ ಗೀತೆನೇ. ಹೌದು. ಧನ್ಯವಾದಗಳು ನಿಮ್ಮೆಲ್ಲರಿಗೂ. ಮುಂದಿನ ಗೀತೆಗೆ ಹೋಗೋಣಂತೆ. ನಮ್ಮ ಭಾರತೀಯ ಪರಂಪರೆಯಲ್ಲಿ, ನಮ್ಮ ಹಿಂದೂ ಧರ್ಮದಲ್ಲಿ ಪ್ರಕೃತಿಯನ್ನೇ ಹೆಣ್ಣು ಅಂತ ಹೇಳ್ತಾರೆ. ಪ್ರಕೃತಿನೇ ಹೆಣ್ಣು. ಪ್ರಕೃತಿನಲ್ಲಿ ಬರುವಂಥ ಬಹಳಷ್ಟು ವಿಷಯಗಳು ಹೆಣ್ಣು. ಅದರಲ್ಲಿ ಮೇಯ್ನಾಗಿ ಬರುವಂಥದ್ದು ನದಿಗಳು. ಬಹುಶಃ ಭಾರತದಲ್ಲಿ ಹುಟ್ಟಿರುವಂತಹ ನದಿಗಳಲ್ಲಿ ನನಗೆ ತಿಳಿದಿರೋ ಪ್ರಕಾರ ಬ್ರಹ್ಮಪುತ್ರ ಬಿಟ್ಟರೆ ಬೇರೆ ಯಾವ ನದಿಗೂ ಗಂಡು ಹೆಸರಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲ ನದಿಗಳಿಗೂ ಹೆಣ್ಣಿನ ಹೆಸರನ್ನೇ ಇಟ್ಟಿದ್ದಾರೆ. ಕಾವೇರಿ, ನರ್ಮದಾ, ಮಂದಾಕಿನಿ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಎಲ್ಲ ಬಂತು. ಜಲೇಸ್ಮಿನ್ ಸನ್ನಿಧಿಂ ಕುರು. ಇದಕ್ಕಿಂತ ಬೇಕಾ? ಸ್ನಾನ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಈ ಶ್ಲೋಕನ ಹೇಳ್ಕೊಂಡು ಸ್ನಾನ ಮಾಡಿದ್ರೆ ಕೋಟಿ ಪುಣ್ಯ ಅಂತ ಹೇಳ್ತಾರೆ. ಅದರಿಂದ ಪ್ರಕೃತಿಯೇ ನದಿನೇ ಹೆಣ್ಣಾಗಿರೋದ್ರಿಂದ ನದಿಗಳಿಗೆಲ್ಲ ಕಾವೇರಿ ಅಂತೆ, ನಿಜ. ಕೊಡಗಿನ ಕಾವೇರಿ ಕೂಡ ಬಹಳ ಒಳ್ಳೆಯ ಇದನ್ನೇ. ನಾವೀಗ ಅದೇ ಕಾವೇರಿಗೆ ಸಂಬಂಧಪಟ್ಟು, ಕಾವೇರಿನೇ ನಾವು ಯಾತಕ್ಕೆ ತೊಗೊಂಡ್ವಿ, ಗಂಗೆ ಯಮುನೆ ತೊಗೊಳ್ಳಿಲ್ಲ ಯಾಕೆ ಅಂತಂದರೆ ಕಾವೇರಿ ನಮ್ಮೋಳು, ಕನ್ನಡದವಳು, ನಮ್ಮ ಕರ್ನಾಟಕದವಳು. ಅದರಿಂದ ಕಾವೇರಿ ಮೇಲೆ ಬಹಳಷ್ಟು ಕನ್ನಡದ ಗೀತೆಗಳು ಬಂದಿದೆ. ಅದರಲ್ಲಿ ಒಂದು ಗೀತೆನ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಖುಷ್ಬು ಅಭಿನಯದಲ್ಲಿ ಜೀವನದಿ ಚಿತ್ರದಲ್ಲಿ ಅಳವಡಿಸ್ಕೊಳ್ಳಲಾಗಿದೆ. ಮತ್ತೊಂದು RN ಜಯಗೋಪಾಲ್ ಅವರ ಉತ್ಕೃಷ್ಟ ಸಾಹಿತ್ಯವಿರುವಂತಹ ಗೀತೆ, ಕೋಟಿ ಅವರ ಸಂಗೀತ ನಿರ್ದೇಶನ. ಈ ಗೀತೆ 2 ಸಲ ಬರುತ್ತೆ. ಒಂದು ಸತಿ SP ಬಾಲಸುಬ್ರಹ್ಮಣ್ಯಂ ಮತ್ತು ಇನ್ನೊಂದು ಸಲ ಅನುರಾಧ ಪೌಡ್ವಾಲ್ ಅವರು ಹಾಡಿದ್ದಾರೆ. ಆದರೆ ನಾವು ಇವತ್ತು ನಮ್ಮ ಒಂಥರ ಹುಚ್ಚು, ನಿಮಗೆಲ್ಲ ಗೊತ್ತೇ ಇದೆ, ನಮಗೆ ಸೋಲೋ ಗೀತೆಗಳನ್ನ ಹಾಡೋದಕ್ಕಿಂತ ಡ್ಯೂಯೆಟ್ಸ್ ಹಾಡೋದು, ಒಬ್ಬೊಬ್ಬರೇ ಹಾಡೋದಕ್ಕಿಂತ ಯುಗಳ ಗೀತೆಗಳನ್ನ ಹಾಡೋದು ನಮಗಿಷ್ಟ. ಆದ್ದರಿಂದ ನಾವು ಇವತ್ತು ಕನ್ನಡ ನಾಡಿನ ಜೀವನದಿ ಈ ಕಾವೇರಿ, ನಾಗರಾಜ್ ಅವರಾಗಲೇ ಹೇಳಿಬಿಟ್ರು ಆ ಹಾಡನ್ನು ಡ್ಯೂಯೆಟ್ ಮಾಡ್ಕೊಂಡಿದ್ದೀವಿ. ಆ ಗೀತೆನ ಈಗ ಹಾಡ್ತಾ ಇದ್ದೇವೆ. ಎಂಥ ಒಳ್ಳೆಯ ಪದ ಬಳಸಿದ್ದಾರೆ ಅಂತಂದರೆ, ದಕ್ಷಿಣ ಮಂದಾಕಿನಿ. ಮಂದಾಕಿನಿ ಅಂದರೆ ಗಂಗೆ, ಗಂಗಾ ನದಿ. ದಕ್ಷಿಣ ಮಂದಾಕಿನಿ, ದಕ್ಷಿಣ ಭಾರತದ ಗಂಗೆ ಕಾವೇರಿ ಅಂತ RN ಜಯಗೋಪಾಲ್ ಅವರು ಹೇಳಿದ್ದಾರೆ. ಮತ್ತು ಇದರಲ್ಲಿ ಕಾವೇರಿನ ಅದೊಂದು ಹೆಣ್ಣು ಅಂತ ಗೊತ್ತಿದೆ, ಆದರೆ ಎಂಥ ಹೆಣ್ಣು, ಹೊಸದಾಗಿ ಮದುವೆ ಆಗಿರುವಂತಹ ಹೆಣ್ಣು. ಹುಟ್ಟುವ ಕಡೆಯೊಂದು, ಫಲ ಕೊಡೋ ಕಡೆಯೊಂದು. ಎಷ್ಟು ಸಮಂಜಸವಾಗಿದೆ. ಹೌದು ನೋಡಿ, ಹೆಣ್ಣಾದ್ರೂ ಅಷ್ಟೇ ತಾಯಿ ಮನೆ, ತವ್ರ ಮನೆಯಲ್ಲಿ ಹುಟ್ಟುತ್ತಾಳೆ, ಆದರೆ ಅತ್ತೆ ಮನೆ, ಗಂಡನ ಮನೆ ಸೇರ್ಕೋತಾಳೆ, ಅಲ್ಲಿ ತನ್ನ ಸಂಸಾರ ಅಭಿವೃದ್ಧಿ ಮಾಡ್ತಾಳೆ. ಹುಟ್ಟುವ ಮನೆಯೊಂದು, ಫಲ ಕೊಡೋ ಕಡೆಯೊಂದು ಅಂದ್ಬಿಟ್ಟು RN ಜಯಗೋಪಾಲ್ ಕಾವೇರಿ ನದಿನ ಒಂದು ಹೆಣ್ಣಿಗೆ, ನವವಿವಾಹಿತ ಹೆಣ್ಣಿಗೆ ಹೋಲಿಸ್ತಾರೆ. ಮತ್ತೊಮ್ಮೆ ಅವರ ಉತ್ಕೃಷ್ಟವಾದಂತಹ ಯೋಚನಾ ಲಹರಿ ಇದೆಯಲ್ಲ, ಆ ಭಾವ, ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳ್ತಾ ಈ ಗೀತೆನ ಯುಗಳ ಗೀತೆಯಾಗಿ ಕೇಳಿ. ಕನ್ನಡ ನಾಡಿನ ಜೀವನದಿ ಈ ಕಾವೇರಿ. ಆ
ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ಅನ್ನವ ನೀಡುವ ದೇವನದಿ ವೈಯಾರಿ, ಓ ಜೀವನದಿ ಈ ವೈಯಾರಿ. ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ, ಮಮತೆಯ ಮಾತಿಗೆ ಭಾಗ್ಯದ ದಾತಿಗೆ ಮಾಡರೆ ಭಕ್ತಿಯ ವಂದನೆ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ಕೊಡಗಲಿ ನೀ ಹುಟ್ಟಿ ಹರಿಯುವೆ ನಲಿವಿಂದ, ತರುತ್ತಲಿ ಎಲ್ಲೆಲ್ಲೋ ಆನಂದ. ಹಸಿರಿನ ಬೆಳೆ ತಂದು ಕುಡಿಯುವ ಜಲ ತಂದು ಚೆಲ್ಲುವ ನಗೆಯೆಂಬ ಶ್ರೀಗಂಧ. ಧುಮುಕುತ ವೇಗದ ಜಲಪಾತದಲ್ಲಿ ವಿದ್ಯುತ್ ನೀಡುವೆ, ಬಯಲಲ್ಲಿ ಕಾಡಲಿ ಕಲ ಕಲ ಹರಿಯುತ್ತ ನಾಟ್ಯವ ಮಾಡುವೆ. ಮಂದಗಾಮಿನಿ ಶಾಂತಿವಾಹಿನಿ ಚಿರನೂತನ ಚೇತನದಾತೆಯು ನೀನೆ ದಕ್ಷಿಣ ಮಂದಾಕಿನಿ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ಹುಟ್ಟುವ ಕಡೆಯೊಂದು ಫಲ ಕೊಡೋ ಕಡೆಯೊಂದು, ಸಾಗರದಲ್ಲಿ ನದಿಗೆಂದು ಸಂಗಮವು. ತವರಿನ ಮನೆಯೊಂದು ಗಂಡನ ಮನೆಯೊಂದು, ಹೆಣ್ಣಿಗೆ ಇದೆ ಎಂದು ಜೀವನವು. ತಂದೆಯು ತಾಯಿಯು ಅಣ್ಣನು ತಂಗಿಯು ಎಲ್ಲ ದೂರವು. ಹೊಸ ಮನೆ ಹೊಸ ಜನ ಹೊಸ ಹೊಸ ಬಂಧವು, ಅಲ್ಲಿ ಸಂತೋಷವು. ಮನೆಯ ದೀಪವು ಬಾಳ ಸಂಗೀತವು, ಮನ ಮೆಚ್ಚಿದ ಮಡದಿಯು ಸಿಕ್ಕಿದ ವೇಳೆ ಸ್ವರ್ಗ ಸಂಸಾರವು. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ಅನ್ನವ ನೀಡುವ ದೇವನದಿ ವೈಯಾರಿ, ಓ ಜೀವನದಿ ಈ ವೈಯಾರಿ. ಈ ತಾಯಿಯೋ ನಕ್ಕರೆ ಸಂತೋಷದ ಸಕ್ಕರೆ, ಮಮತೆಯ ಮಾತಿಗೆ ಭಾಗ್ಯದ ದಾತಿಗೆ ಮಾಡುವೆ ಭಕ್ತಿಯ ವಂದನೆ. ಧನ್ಯವಾದಗಳು. ಧನ್ಯವಾದಗಳು. ರಾಜಲಕ್ಷ್ಮಿ ಅವರು ಬಹಳ ಬ್ಯುಸಿ ಕಲಾವಿದೆ. ಅವ್ರಿಗೆ ಇವತ್ತು ಬೇರೆ ಒಂದು ಕಾರ್ಯಕ್ರಮದಲ್ಲಿದ್ದಾರಂತೆ ಅವರು. ಆದ್ದರಿಂದ ಇವತ್ತಿನ ಕಾರ್ಯಕ್ರಮ ನೋಡೋಕ್ಕಾಗ್ತಾ ಇಲ್ಲ. ನಂತರ
ಈ ಯೂಟ್ಯೂಬ್ನಲ್ಲಿ ಕಾರ್ಯಕ್ರಮ ನೋಡ್ತೀನಿ ಅಂತ ಹಾಕಿದ್ದಾರೆ. ನಿಮ್ಮ ಅಭಿಮಾನಕ್ಕೆ ಧನ್ಯವಾದಗಳು. ನಾಗರಾಜ್ ಅವರು ದೊಡ್ಡ ಮೆಸೇಜ್ ಒಂದೇನೋ ಟೈಪ್ ಮಾಡಿ ಕಳಿಸಿದ್ರು, ಎಲ್ಲ ಮೇಲಕ್ಕೆ ಹೊಟ್ಟೋಯ್ತು, ಒಂದು ಅಕ್ಷರ ಓದೋಕ್ಕಾಗಲಿಲ್ಲ. ಇದೊಂದು ಮೇಜರ್ ಡಿಸ್ಅಡ್ವಾಂಟೇಜ್, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಸ್ವರ್ಣರಾವ್ ಅವರು ನಾವು ಅದ್ಭುತವಾಗಿ ಹಾಡ್ತಾ ಇರ್ತೀವಲ್ಲ, ಹಾಡುವಾಗ ಹೋಗ್ಬಿಡುತ್ತೆ. ಅದೇನೇ ಹೌದು. ಮುಂದಿನ ಗೀತೆ. ಹೆಣ್ಣು ಸುಕೋಮಲೆ, ತುಂಬ ಮೃದು, ಅವಳನ್ನು ಬೇರೆ ಯಾವುದಾದ್ರೂ ಯಾವಾಗಲೂ ಸದಾ ಒಂದು ಗಂಡಿನ ಸುಪರ್ದಿನಲ್ಲೇ ಇರಬೇಕು ಅವಳು, ಈ ಥರದ್ದೆಲ್ಲ ಒಂದು ಲಾಜಿಕ್ ಇದೆ. ಆದರೆ ಮುಂದಿನ ಗೀತೆ ಈ ಲಾಜಿಕ್ಗಳನ್ನೆಲ್ಲ ಮೀರಿದಂಥ ಒಂದು ಗೀತೆ, ಸ್ವಲ್ಪ ಅಪರೂಪದ ಗೀತೆ. ಇದು ಇಬ್ಬರು ಹೀರೋಗಳು, ಇಬ್ಬರು ಹೀರೋಯಿನ್ಗಳು ಇದ್ದಂಥ ಒಂದು ಚಿತ್ರ. ಯಾವ್ದು ಗೊತ್ತಾ ಶೈಲಜಾ ನಿಮಗೆ? ವಸಂತಲಕ್ಷ್ಮಿ 1978ರಲ್ಲಿ ಚಿತ್ರ ತೆರೆ ಕಾಣ್ತು. ಶ್ರೀನಾಥ್ ಕೋರಿಕೆನೂ ಇದೆ. ಹೌದಾ? ಶ್ರೀನಾಥ್ ಹಾಗೂ ವಿಷ್ಣುವರ್ಧನ್ ಮತ್ತು ಆರತಿ ಹಾಗೂ ಮಂಜುಳಾ ಇದ್ದಂಥ ಒಂದು ಕಾಮಿಡಿ ಚಿತ್ರ, ತುಂಬ ಚೆನ್ನಾಗಿತ್ತು. ಈ ಚಿತ್ರದಲ್ಲಿ ಆರತಿ ಹಾಗೂ ಮಂಜುಳಾ ಇಬ್ಬರೂ ಕುದುರೆ ಮೇಲೆ ಹೋಗ್ತಾ ಒಂದು ಗೀತೆನ ಹಾಡ್ತಾರೆ. ಹೆಣ್ಣುಗಳೆಂದು ಅಬಲೆಯರಲ್ಲ, ಧೈರ್ಯ ತುಂಬಿರಲು, ಬಾಳಲಿ ಎಂದು ಸೋಲೇ ಇಲ್ಲ, ಛಲವ ತೋರಲು. ಛಲ ಇರಬೇಕು, ಗಂಡಾಗಲಿ ಹೆಣ್ಣಾಗಲಿ. ಹೆಣ್ಣಿನಲ್ಲಿ ಛಲ ಇತ್ತು ಅಂತಂದರೆ ದುರ್ಗೆ ಆಗಬಹುದು, ಎಂಥ ಅನಿಷ್ಟಗಳನ್ನ ಕೂಡ ತೊಡೆದು ಹಾಕುವಂಥ ದುರ್ಗೆ ಆಗಬಹುದು ಅನ್ನುವಂಥ ಸಂದೇಶ ಇರುವಂಥ ಗೀತೆ ಇದು. ಅಂದರೆ ಎಲ್ಲ ಕೋಮಲ ಭಾವನೆಗಳಿದ್ರೂ ಹೆಣ್ಣಲ್ಲಿ ತನ್ನತನ ಒಂದು ಇದ್ದೇ ಇರುತ್ತೆ. ಖಂಡಿತ ಇದ್ದೇ ಇರುತ್ತೆ. ಹೌದು. ಆ ಥರದ್ದು ಭಾವನೆ ಇರುವಂಥ ಒಂದು ಗೀತೆ. ಚಿ ಉದಯಶಂಕರ್ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ, ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್ ಅವರು ಈ ಗೀತೆನ ಹಾಡಿದ್ದಾರೆ. ಕೇಳಿ, ಹೆಣ್ಣುಗಳೆಂದು ಅಬಲೆಯರಲ್ಲ. ಹೆಣ್ಣುಗಳೆಂದು ಅಬಲೆಯರಲ್ಲ, ಧೈರ್ಯ ತುಂಬಿರಲು, ಬಾಳಲಿ ಎಂದು ಸೋಲೇ ಇಲ್ಲ, ಛಲವ ತೋರಲು. ಹೆಣ್ಣುಗಳೆಂದು ಅಬಲೆಯರಲ್ಲ, ಧೈರ್ಯ ತುಂಬಿರಲು, ಬಾಳಲಿ ಎಂದು ಸೋಲೇ ಇಲ್ಲ, ಛಲವ ತೋರಲು. ಗಂಡಿನಂತೆ
ಧನ್ಯವಾದಗಳು. ಈ ಹಾಡಿನ ವಿಶೇಷತೆ ಏನು ಅಂತಂದರೆ, ಇಬ್ಬರು ಫೀಮೇಲ್ ಸಿಂಗರ್ಸ್ ಹಾಡಿದ್ದಾರೆ, ಇಬ್ಬರು ಗಾಯಕರು, ಜಾನಕಮ್ಮ ಮತ್ತು ವಾಣಿ ಜಯರಾಮ್ ಹಾಡಿದ್ದಾರೆ. ಆದರೆ ಇಲ್ಲಿ ಶೈಲಜಾ ಅವರು ಒಬ್ಬರೇ ಹಾಡಬೇಕು. ಹಾಡಿನ ಸಾಹಿತ್ಯ ಹೆಂಗಿದೆ ಅಂತಂದರೆ, ಮೊದಲು ಉಸಿರು ತಗೊಳ್ಳೋಕ್ಕೂ ಸರಿಯಾಗಿ ಜಾಗ ಇಲ್ಲ, ಮತ್ತು ನಾನೇ ನಾ ಅನ್ನೋದು ಬೇರೆ ಗಾಯಕಿ, ನಾನೇ ಒಬ್ಬರು ಹಾಡಿದ್ರೆ ನಾ ಅಂತ. ಆದರೆ ಎರಡೂ ಪೋರ್ಷನ್ ನೀವು ಒಬ್ಬರೇ ಹಾಡಿಕೊಂಡು ಶ್ರುತಿನೂ ತಾಳನೂ ಎಲ್ಲೂ ತಪ್ಪದೆ ಸಾಹಿತ್ಯಕ್ಕೂ ನ್ಯಾಯ ಸಲ್ಲಿಸಿ ಭಾವ ತುಂಬಿ ಹಾಡಿದ್ದೀರಾ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಯುವರ್ ಟ್ಯಾಲೆಂಟ್. ಥ್ಯಾಂಕ್ ಯು. ಇದೊಂದು ಚಾಲೆಂಜ್ ಥರ ತಗೊಂಡು. ಹೌದು, ನಿಜವಾಗ್ಲೂ ಇದು ಚಾಲೆಂಜ್ ಇದು. ಹೌದು, ಎರಡೂ ಗಾಯಕಿ, ಆ ಜಾಗದಲ್ಲಿ. ಹೌದು ಅದನ್ನು ಗಮನಿಸಬೇಕು ವೀಕ್ಷಕರು ಅಂತ ಹೇಳಿದೆ ಅಷ್ಟೇ. ಕೆಲವು ಹಾಡುಗಳು ಸುಮ್ಮನೆ ಕೇಳ್ಕೊಂಡು ಹೋಗ್ತಾ ಇರ್ತೀವಿ, ಆದರೆ ಕೆಲವು ಸೂಕ್ಷ್ಮವಾದ ವಿಷಯಗಳಿರುತ್ತೆ, ಸ್ವಲ್ಪ ಕಷ್ಟವಾದ ವಿಷಯಗಳಿರುತ್ತೆ. ಅದನ್ನು ನಾವು ಎಷ್ಟರ ಮಟ್ಟಿಗೆ ತರ್ತೀವಿ ನಮ್ಮ ಪ್ರತಿಭೆಯಿಂದ ಅನ್ನೋದನ್ನು ಜನಗಳು, ಪ್ರೇಕ್ಷಕರು ಗಮನಿಸಿದ್ರೆ ನಮಗೆ ಸಂತೋಷ ಆಗುತ್ತೆ. ಅದಕ್ಕೋಸ್ಕರ ಪ್ರಸಾದ್, ಒಂದು ಪ್ರಶ್ನೆ ಈಗ ನಿಮ್ಮ ಹತ್ರ. ಹಾಂ, ಹೆಣ್ಣು ತಾಯಿ, ತಂಗಿ, ಅಮ್ಮ, ಅಕ್ಕ ಹೀಗೆಲ್ಲ ಇರುತ್ತೆ. ಹಾಗೆ ಹೆಂಡತಿಯ ಪಾತ್ರವು ಜೀವನದಲ್ಲಿ, ಮನುಷ್ಯನ ಜೀವನದಲ್ಲಿ ತುಂಬ ಮುಖ್ಯ. ಇವಾಗ ನಿಮ್ಮ ಹೆಂಡತಿ ಏನಾದರೂ ನಾನು ತಾಯಿ ಮನೆಗೆ ಹೋಗಿ ಬರ್ತೀನಿ ರೀ ಅಂತ ಹೇಳಿದ್ರೆ ನಿಮ್ಗೆ ಏನು ಅನಿಸುತ್ತೆ? ನಾನು ಒಂದೇ ಸತಿಗೆ 1 ಕೋಟಿ ರೂಪಾಯಿನ ಕಳ್ಕೊಂಡಂಗಾಗತ್ತೆ. ನನ್ನ ಹೆಂಡತಿ ಮನೆಯೊಳಗಿದ್ರೆ ನನಗದು ಕೋಟಿ ರೂಪಾಯಿ. ಹೌದು. ಅವಳೇನಾದ್ರು ತವರಿಗೆ ಹೋಗ್ತೀನಿ ಅಂತಂದರೆ ಒಂದೇ ಸಲಕ್ಕೆ ಕೋಟಿ ರೂಪಾಯಿ ಹೋದಂಗೆ. ಯಾವ ಹಾಡು ಅಂತ ಜನಗಳಿಗೆ ಗೊತ್ತಾಯ್ತೋ ಏನೋ, ನೋಡೋಣಂತೆ, ಯಾರು ಹೇಳ್ತಾರೆ ನೋಡೋಣಂತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಡಿವಿಯೇಷನ್ನು, ಬರೀ ಚಿತ್ರಗೀತೆಗಳ ಜೊತೆಗೆ ಒಂದೇ ಒಂದು ಭಾವಗೀತೆನ ತೆಗೆದುಕೊಂಡಿದ್ದೇವೆ. ಪ್ರೇಮ ಕವಿ ಅಂತಲೇ ಪ್ರಸಿದ್ಧರಾಗಿರುವಂತಹ KS ನರಸಿಂಹಸ್ವಾಮಿ ಅವರ ಒಂದು ರಚನೆ. ಮೈಸೂರು ಅನಂತಸ್ವಾಮಿಯವರು ಈ ಗೀತೆಗೆ ಸಂಗೀತ ನೀಡಿ ಸ್ವತಃ ಹಾಡಿ ಪ್ರಸಿದ್ಧಗೊಳಿಸಿದ್ದಾರೆ. ಈ ಹಾಡನ್ನು ಅವರು ಹೆಚ್ಚು ಕಡಿಮೆ ಯಾವ ಕಾಲದಲ್ಲಿ ಬರ್ತಿರ್ಬೋದು, ಅಂದ್ರೆ ಯಾವ ವರ್ಷದಲ್ಲಿ ಬರ್ತಿರೋದು? ಅವ್ರು ಬರ್ದಿರೋದು 40s 50s ಅಲ್ಲಿ ಇರಬಹುದು ಅಂತ ಅನ್ಸುತ್ತೆ. ಆವಾಗಿನ ಕಾಲಕ್ಕೂ ಇವಾಗಿನ ಕಾಲಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ ಅಂತ ನನ್ನ ಭಾವನೆ. ಆವಾಗ ಹೆಂಡತಿ ಏನಾದರೂ ತಾಯಿ ಮನೆಗೆ ಹೋಗಿ ಕೂತ್ಲು ಅಂದ್ರೆ ತಿಂಗಳುಗಟ್ಟಲೆ ಬರ್ತಿರಲ್ಲ, ಯಾಕಂದ್ರೆ ಹೋಗೋದೇ ಕಷ್ಟ ಅವಳಿಗೆ. ಎಲ್ಲ ನದಿ ಗುಡ್ಡ ಅದೆಲ್ಲ ದಾಟ್ಬಿಟ್ಟು, ಕಾಡು ಎಲ್ಲ ದಾಟ್ಬಿಟ್ಟು ಹೋಗ್ಬೇಕು. ಹೋದ್ರೆ ಒಂದು ಕಮ್ಯುನಿಕೇಶನ್ ಸಹ ಇರ್ತಾ ಇರ್ಲಿಲ್ಲ. ಅವಳು ವಾಪಸ್ ಬಂದ್ಮೇಲೆ ಹೆಂಡತಿ ಮುಖ ದರ್ಶನ. ಇವಾಗ ಹಾಗಲ್ಲ, ಹೆಂಡತಿ ಇಲ್ಲಿಂದ ಅಮೆರಿಕಕ್ಕೆ ಹೋದ್ರು ಅವತ್ತೇ ಸಂಜೆ ಅಥವಾ ಫ್ಲೈಟ್ ಅಲ್ಲಿರೋ ಟೈಮ್ ಬಿಟ್ಟು ಅವತ್ತೇ ಬಾಕಿದೆಲ್ಲ ಟೈಮಲ್ಲಿ ವಿಡಿಯೋ ಕಾಲ್ ಮಾಡಿ ಮಾತಾಡ್ಬೋದು. ಹಾಗಾಗಿ ದೂರ ಹೋಗಿದ್ದಾರೆ ಅಂತ ಅನ್ಸೋದೇ ಇಲ್ಲ. ಆದ್ರೆ ಏನೇ ವಿಡಿಯೋದಲ್ಲಿ ನೋಡಬಹುದು, ಏನೇ ಆಗಬಹುದು, ಆದ್ರೆ ಹೆಂಡತಿ ಮನೆಯಲ್ಲಿ ಇದ್ದಾಗ್ಲೇನೆ ಬೇರೆ, ಅಬ್ಸೆನ್ಸ್ ಫೀಲ್ ಮಾಡೋದೇನೆ ಬೇರೆ. ಖಂಡಿತ ಗೊತ್ತಾಗುತ್ತೆ. ಕೇಳಿ, ನಿಮ್ಮ ಹೆಂಡತಿ ಕೇಳಿಸ್ಕೊಂಡಿದ್ರೆ ನಿಜವಾಗ್ಲೂ ಸಂತೋಷ ಪಡ್ತಾರೆ. ಬಹಳಷ್ಟು ಅನುಭವಕ್ಕೆ ಬಂದಿದೆ ಕೂಡ. ಸರಿ, ಬಹಳಷ್ಟು ಜನ ಆಗಲೇ ಅದನ್ನ ಹೇಳಿದ್ದಾರೆ, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೇ ಕೋಟಿ ರೂಪಾಯಿ ಅಂತ. ನೀವು ಕೋಟಿ ರೂಪಾಯಿ ಅಂದ ತಕ್ಷಣ ಗೊತ್ತಾಗ್ತದೆ, ಕೋಟಿ ರೂಪಾಯಿ ಅಂದ ತಕ್ಷಣ. ಕೇಳಿ ಈ ಮಧುರವಾದ ಜನಪ್ರಿಯವಾದ ಭಾವಗೀತೆ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ. ಹೆಂಡತಿಯೊಬ್ಬಳು ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ಹುಣ್ಣಿಮೆ ಹೋಳಿಗೆ ದೀಪ. ಹೆಂಡತಿ ತವರಿಗೆ ಹೊರಡುವೆನೆಂದರೆ ನನಗಿಲ್ಲದ ಕೋಪ. ಕೈ ಹಿಡಿದವಳು ಕೈ ಬಿಡದವಳು ಮಾಡಿದ ಅಡಿಗೆಯ ಚಂದ. ನಾಗರ ಕುಚ್ಚಿನ ನಿಡುಜಡೆಯವಳು ಹೀಗೆ ಬಂದುದು ಎಲ್ಲಿಂದ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಹತ್ತಿರ ಬಿದ್ದರೆ ನಾನು ಒಬ್ಬ ಸಿಪಾಯಿ. ಹೆಂಡತಿಯೊಬ್ಬಳು
ಕಬ್ಬಿಗ ನೂರಿಗೆ ದಾರಿಗಳಿದ್ದರೆ ಕನಸೇ ಇರಬೇಕು. ಅಲ್ಲಿಯ ದೊರೆತನ ಸಿಗುವಂತಿದ್ದರೆ ನನಗೆ ಸಿಗಬೇಕು. ತಾರೆಯ ಬೆಳಕಿನ ತುಂಬಿದ ಸಭೆಯಲ್ಲಿ ಸುಂದರಿ ಮೆರೆದಾಳು. ನನ್ನೊಡನವಳು ಸಿಂಹಾಸನದಲ್ಲಿ ಮೆಲ್ಲನೆ ನಕ್ಕಾಳು. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಹತ್ತಿರ ಬಿದ್ದರೆ ನಾನು ಒಬ್ಬ ಸಿಪಾಯಿ. ಹೆಂಡತಿಯೊಬ್ಬಳು. ಚಂದಿರನೂರಿನ ಅರಮನೆಯಿಂದ ಬಂದವರಿಗೆಲ್ಲಿ, ಬೆಳ್ಳಿಯ ಕೋಟೆಯ ಬಾಗಿಲಿನಿಂದ ಬಂದವರಿಗೆಲ್ಲಿ. ಹೆಂಡತಿಯೊಂದಿಗೆ ಬಡತನ ದೊರೆತನ ಏನೂ ಭಯವಿಲ್ಲ. ಹೆಂಡತಿಯೊಂದಿಗೆ ಬಡತನ ದೊರೆತನ ಏನೂ ಭಯವಿಲ್ಲ. ಹೆಂಡತಿಯೊಲುಮೆಯ ಭಾಗ್ಯವನರಿಯದ, ಹೆಂಡತಿಯೊಲುಮೆಯ ಭಾಗ್ಯವನರಿಯದ ಗಂಡಿಗೆ ಜಯವಿಲ್ಲ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಹತ್ತಿರ ಬಿದ್ದರೆ ನಾನು ಒಬ್ಬ ಸಿಪಾಯಿ. ಹೆಂಡತಿಯೊಬ್ಬಳು. ಧನ್ಯವಾದಗಳು. ಒಬ್ಬರು ವಿಭಿನ್ನವಾದ ಹಾಡಲ್ಲ ನಮ್ಮ ಯೂಶುವಲ್ ಹಾಡಿಗಿಂತ. ಯಾರೋ ಕಾಮೆಂಟ್ ಮಾಡಿದ್ದಾರೆ, ಹೆಸರು ಕಾಣಿಸ್ತಾ ಇಲ್ಲ ಆದರೆ ಕಾಮೆಂಟ್ ಕಾಣಿಸ್ತಾ ಇದೆ. ಯು ಆರ್ ಸೌಂಡಿಂಗ್ ಜಸ್ಟ್ ಲೈಕ್ ಮೈಸೂರು ಅನಂತ ಸ್ವಾಮಿ ಅಂತ ಹಾಕಿದ್ದಾರೆ. ಏನಾಗುತ್ತೆ ಅಂದರೆ, ಗಾಯಕರು ಹಾಡಬೇಕಾದ್ರೆ ನಾವು ಎಷ್ಟೇ ನಮ್ಮತನ ಅಂತ ನಾವು ತುಂಬ್ತೀವಿ ಅಂತಂದ್ರೂ ಆ ಮೂಲ ಗಾಯಕರು ಏನು ಹಾಡಿರ್ತಾರಲ್ಲ ಅದರ ಇನ್ಫ್ಲೂಯೆನ್ಸ್ ಖಂಡಿತ ಇದ್ದೇ ಇರುತ್ತೆ. ಗಾಯಕರಾಗಲಿ ಗಾಯಕಿಯರಾಗಲಿ ಅವರ ಶೈಲಿ ನಮ್ಮಲ್ಲಿ ಬಂದೇ ಬಿಡುತ್ತೆ. ಎಸ್ ಪಿ ಹಾಡಬೇಕಾದ್ರೆ ಹಾಡನ್ನು ಹಾಡಬೇಕಾದ್ರೆ ಅವರ ಶೈಲಿ, ಅಣ್ಣವ್ರ ಹಾಡನ್ನು ಹಾಡಬೇಕಾದ್ರೆ ಅವರ ಶೈಲಿ, ಪಿ ಬಿ ಶ್ರೀನಿವಾಸ್ದೇ ಒಂದು ಶೈಲಿ, ಸಿ ಅಶ್ವಥ್ ಅವ್ರದ್ದೇ ಒಂದು ಶೈಲಿ. ನೋಡಿ, ನಾಗರಾಜ್ ಅವರು ಹೇಳ್ತಾ ಇದ್ದಾರೆ, ತಮಾಷೆಗೆ ಹೇಳ್ತೀನಿ, ನಾರಿ ಮುನಿದರೆ ಮಾರಿ ಎಂಬ ಮಾತು ಇದೆ ಅಲ್ವಾ ಅಂತ. ಮುನಿಸ್ದೇ ಇರೋ ರೀತಿಯಲ್ಲಿ ನಾವು ನಡ್ಕೋಬೇಕಷ್ಟೇ ಗಂಡಂದ್ರು, ಆವಾಗ ಸಂಸಾರ ಚೆನ್ನಾಗಿರುತ್ತೆ. ತಮಾಷೆಗೆ ನಾನು ಒಂದು ಮಾತು ಹೇಳ್ತೀನಿ. ಈ ಭೂತ ಪಿಶಾಚಿ ಅಂತೆಲ್ಲ ಹೇಳಿದ್ರೆ ಅಲ್ಲಿನೂ ಹೆಣ್ಣನ್ನೇ ತರ್ತಾರೆ. ಅಲ್ಲಿ ಗಂಡು ದೇವ ನಾನು ಯಾವತ್ತೂ ಕೇಳಿ. ಹೌದಪ್ಪ, ನಾನಂತೂ ಎಲ್ಲೂ ನೋಡೇ ಇಲ್ಲ ಗಂಡು ದೇವನ. ಮೋಹಿನಿ ಹೆಣ್ಣು, ದೇವ ಹೆಣ್ಣು, ಪಿಶಾಚಿ ಹೆಣ್ಣು. ಬಿಳಿ ಸೀರೆ ಉಟ್ಟ ಭೂತ ಪಿಶಾಚಿ ನೋಡಿದ್ದೀರಿ? ಬಿಳಿ ದೋತ್ರ ಹುಟ್ಟಿದ್ದೆ, ಬಿಳಿ ಪ್ಯಾಂಟು ಶರ್ಟ್ ಹಾಕೊಂಡಿರೋ ದೇವನೇ ನಾನು ನೋಡಿಲ್ಲ. ಅದರಿಂದ ಅಲ್ಲೂ ಕೂಡ ಮಹಿಳೆಯರ ಡಾಮಿನೇಷನ್ ಅಲ್ವಾ? ಆಗಲೇ ಹೇಳಿದ್ರಿ ಶೈಲಜಾ, ನೀವು ಎಷ್ಟೊಂದು ಪಾತ್ರಗಳು ಹೆಣ್ಣು ಒಂದು ಜೀವನದಲ್ಲಿ ತಗೊಂಡು ಬರ್ತಾಳೆ ಅಂತ. ತಂಗಿ ಒಂದು ಬಾಳಿನಲ್ಲಿ, ಅಣ್ಣನ ಬಾಳಿನಲ್ಲಿ ಬೆಳಕು ತುಂಬುವಂತಹ ಒಂದು ದಿವ್ಯವಾದ ಪಾತ್ರ ತಂಗಿ ಅಣ್ಣ ಹಾಡುವಂತಹ ಬಹಳಷ್ಟು ಗೀತೆಗಳು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಂದಿವೆ. ಅಂಥ ಒಂದು ಗೀತೆನ ನಾವೀಗ ಆರಿಸ್ಕೊಂಡಿದ್ದೇವೆ. ಚಿತ್ರ ಒಂದೇ ಬಳ್ಳಿಯ ಹೂಗಳು. 1967ರಲ್ಲಿ ಈ ಚಿತ್ರ ತೆರೆ ಕಂಡಿತು. ಒಂದು ಕಪ್ಪು ಬಿಳುಪು ಚಿತ್ರ ಇದು. ಅಶ್ವಥ್ ಹಾಗೂ ಚಂದ್ರಕಲಾ ಅವರು ಅಣ್ಣ ತಂಗಿಯಾಗಿ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಅದರಲ್ಲಿ ಚಂದ್ರಕಲಾ ಒಂದು ಗೀತೆನ ಹಾಡ್ತಾರೆ, ಜಾನಕಮ್ಮ ಈ ಗೀತೆನ ಹಾಡಿದ್ದಾರೆ. ಗೀತಪ್ರಿಯ ಅವರ ರಚನೆ ಮತ್ತು ಸತ್ಯಂ ಅವರ ಸಂಗೀತ. ಅಣ್ಣ ನಿನ್ನ ಸೋದರಿಯನ್ನು ಮರೆಯದಿರು ಎಂದೆಂದು. ಎಷ್ಟು ಪ್ರೀತಿಯಿಂದ ಹಾಡಿದಾಳೆ ಅಣ್ಣನ ಮೇಲೆ. ಅಣ್ಣನ ಪ್ರೀತಿ ನನ್ನ ಮೇಲೆ ಸದಾ ಇರಲಿ, ಅವನ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ ಅನ್ನುವಂತಹ ಭಾವನೆಯಿಂದ ಹೇಳುವಂತಹ ಹೆಣ್ಣು ಹೇಳುವಂತಹ ಒಂದು ಗೀತೆನ ಈಗ ಶೈಲಜಾ ಅವರ ಧ್ವನಿಯಲ್ಲಿ ಕೇಳಿ. ಅಣ್ಣ ನಿನ್ನ ಸೋದರಿಯನ್ನು. ಅಣ್ಣ ನಿನ್ನ
ಮಧುರವಾಗಿತ್ತು. ಬಹಳ ಭಾವ ತುಂಬಿ ಹಾಡಿದಿರಿ. ಈ ಗೀತೆಗೆ ನಟಿಸಿದ ಇನ್ನೊಬ್ಬ ನಟ ರಾಜಾಶಂಕರ್ ಅವರು, ಅಶ್ವಥ್ ಹಾಗೂ ರಾಜಾಶಂಕರ್ ಇಬ್ಬರೂ ಚಂದ್ರಕಲಾ ಅವರಿಗೆ ಅಣ್ಣಂದರಾಗಿ ಈ ಚಿತ್ರದಲ್ಲಿ ಪಾತ್ರ ಮಾಡಿದ್ದಾರೆ. ಬಹಳ ಅದ್ಭುತವಾದ ಹಾಡು. ಧನ್ಯವಾದಗಳು. ಮಮತಾ ಅವರು ಲೇಟಾಗಿ ಲಾಗಿನ್ ಅದೇ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತು ಸವಿತಾ ಭರತ್ ಅವರು ನಮ್ಮ ಕಾರ್ಯಕ್ರಮನ ನೋಡ್ತಾ ಇದ್ದಾರೆ. ಧನ್ಯವಾದಗಳು. ಮುಂದಿನ ಗೀತೆಗೆ ಹೋಗೋಣಂತೆ. ಒಂದು ಅಷ್ಟೊಂದು ಜನಪ್ರಿಯವಾಗಿಲ್ಲದಂಥ ಗೀತೆ ಇದು. ಆದರೆ ಎಷ್ಟು ಅರ್ಥಪೂರ್ಣವಾಗಿದೆ ಅಂತಂದರೆ, ಹೆಣ್ಣನ್ನು ಅದು ಎಷ್ಟು ರೀತಿಯಲ್ಲಿ ವರ್ಣಿಸಿದ್ದಾರೆ ಅಂತಂದರೆ, ಚಿ ಉದಯಶಂಕರ್ ಅವರ ಸಾಹಿತ್ಯದ ಬೆಲೆ ಕಟ್ಟಕ್ಕಾಗದೇ ಇರುವಂಥ ಸಾಹಿತ್ಯನ ಅವರು ರಚಿಸ್ತಾ ಇದ್ದರು ಅನ್ನೋದಕ್ಕೆ ಈ ಗೀತೆ ಒಂದು ಉದಾಹರಣೆ. ಹೆಣ್ಣಿನ ಬಗ್ಗೆ ಎಷ್ಟು ಅಭಿಮಾನದಿಂದ, ಗೌರವದಿಂದ ಈ ಗೀತೆನ ಬರೆದಿದ್ದಾರೆ ಅಂತಂದರೆ, ಅವರು ನೋಡಿ, ದಾಸಿಯ ಹಾಗೆ ನೆಮ್ಮದಿ ನೀಡ್ತಾಳೆ, ಮಂತ್ರಿಯ ಹಾಗೆ ಬುದ್ಧಿ ಹೇಳ್ತಾಳೆ. ಎಷ್ಟೊಂದು ಸತಿ ಗಂಡಸರು, ಮಕ್ಕಳು, ಗಂಡ, ತಂದೆ ಕೂಡ ಅಷ್ಟೇ ಎಷ್ಟೊಂದು ಸತಿ ದಾರಿ ತಪ್ಪುವಂಥ ಚಾನ್ಸ್ ಇರುತ್ತೆ. ಅಂಥ ಸಮಯದಲ್ಲಿ ಬುದ್ಧಿ ಹೇಳುವಂಥ ಮಂತ್ರಿ ಆಗ್ತಾಳೆ. ಮತ್ತು ಲಕ್ಷ್ಮಿಯ ಹಾಗೆ ಮನೆಯನ್ನು ಬೆಳಗುತ್ತಾಳೆ. ಒಂದು ಹೆಣ್ಣಿಲ್ದೇ ಇರೋ ಮನೆಗೂ ಒಂದು ಹೆಣ್ಣಿರೋ ಮನೆಗೂ ಡಿಫ್ರೆನ್ಸು ನೀವು ಒಂದು ಸತಿ ಹೊರಟು ಬನ್ನಿ. ಆ ಮನೆಗೆ ಒಂದು ಸತಿ, ಈ ಮನೆಗೆ ಒಂದು ಸತಿ, ಒಂದೇ ದಿನದಲ್ಲಿ 2 ಸತಿ ಹೊರಟು ಬನ್ನಿ, ನಿಮಗೆ ಚೆನ್ನಾಗಿ ಗೊತ್ತಾಗತ್ತೆ. ಆ ಮನೆಯಲ್ಲಿ ಲಕ್ಷ್ಮಿ ಇರ್ತಾಳೆ, ಮನೆ ಕಳಕಳಿಯಾಗಿರುತ್ತೆ. ಹೆಣ್ಣು ತಾಯಿಯಾಗಿರ್ಬೋದು, ಹೆಂಡತಿಯಾಗಿರ್ಬೋದು, ತಂಗಿಯಾಗಿರ್ಬೋದು, ಮಗಳಾಗಿರ್ಬೋದು, ಮೊಮ್ಮಗಳಾಗಿರ್ಬೋದು, ಅಜ್ಜಿಯಾಗಿರ್ಬೋದು, ಒಂದು ಹೆಣ್ಣು ಅಂತ ಆ ಮನೆಯಲ್ಲಿರಬೇಕು. ಅದೇ ಹೇಳ್ತಾರಲ್ಲ, ಕಾರ್ಯೇಶು ದಾಸಿ ಕರಣೇಶು ಮಂತ್ರಿ. ಹೌದು ಹೌದು, ಅದೇ ಥರನೇ ಆ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಚಿ ಉದಯಶಂಕರ್ ಅವರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಇದು ದ್ವಾರಕೀಶ್ ಮತ್ತು ಆರತಿಯವರು ನಟಿಸಿದಂಥ ಒಂದು ಚಿತ್ರ, ಪೆದ್ದ ಗೆದ್ದ. 1982ರಲ್ಲಿ ಈ ಚಿತ್ರ ತೆರೆ ಕಾಣ್ತು. ಚಿ ಉದಯಶಂಕರ್ ಅವರ ರಚನೆ, ಕೆ ವಿ ಮಹಾದೇವನ್ ಅವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಈ ಗೀತೆನ ಹಾಡಿದ್ದಾರೆ. ಒಂದು ಮೌನ ಗೀತೆ, ಅಂದರೆ ಅವರಿಬ್ಬರೂ ಹಾಡ್ತಾ ಇರಲ್ಲ, ಇದರಲ್ಲಿ ತುಟಿ ಚಾಲನೆ ಇರೋದಿಲ್ಲ. ದ್ವಾರಕೀಶ್ ಹಾಗೂ ಆರತಿಯವರಿಗೆ ಏನೇನೋ ಸೀನ್ಗಳು ತೋರಿಸ್ತಾ ಇರ್ತಾರೆ, ಹಿಂದ್ಗಡೆಯಿಂದ ಈ ಮಧುರವಾದ ಹಾಡು ಬರ್ತಾ ಇರುತ್ತೆ. ಅಂಥ ಒಂದು ಹಾಡು, ಅರಿವನ್ನು ಕೊಡುವಳು ಹೆಣ್ಣು, ಶಕ್ತಿಯ ಕೊಡುವಳು ಹೆಣ್ಣು, ಹೆಣ್ಣೆ ಬಾಳಿನ ಕಣ್ಣು. ಈ ಮಧುರವಾದ ಗೀತೆನ ಈಗ ಕೇಳಿ. ಅರಿವನ್ನು ಕೊಡುವಳು ಹೆಣ್ಣು, ಸಿರಿಯನ್ನು ಕೊಡುವಳು ಹೆಣ್ಣು, ಶಕ್ತಿಯ ಕೊಡುವಳು ಹೆಣ್ಣು, ಹೆಣ್ಣೆ ಬಾಳಿನ ಕಣ್ಣು. ಅರಿವನ್ನು ಕೊಡುವಳು ಹೆಣ್ಣು, ಸಿರಿಯನ್ನು ಕೊಡುವಳು ಹೆಣ್ಣು, ಶಕ್ತಿಯ ಕೊಡುವಳು ಹೆಣ್ಣು, ಹೆಣ್ಣೆ ಬಾಳಿನ ಕಣ್ಣು. ದಾಸಿಯ ಹಾಗೆ ಸೇವೆಯ ಮಾಡಿ ನೆಮ್ಮದಿ ನೀಡುವಳು, ಮಂತ್ರಿಯ ಹಾಗೆ ಸಮಯಕ್ಕೆ ತಕ್ಕ ಬುದ್ಧಿಯ ಹೇಳುವಳು. ದಾಸಿಯ ಹಾಗೆ ಸೇವೆಯ ಮಾಡಿ ನೆಮ್ಮದಿ ನೀಡುವಳು, ಮಂತ್ರಿಯ ಹಾಗೆ ಸಮಯಕ್ಕೆ ತಕ್ಕ ಬುದ್ಧಿಯ ಹೇಳುವಳು. ಲಕ್ಷ್ಮಿಯ ಹಾಗೆ ಸೌಂದರ್ಯದಲ್ಲಿ ಮನೆಯನ್ನು ಬೆಳಗುವಳು, ಸಹನೆಯ ತೋರಿ ಭೂಮಿಯ ಹಾಗೆ, ಅಕ್ಕರೆ ತೋರಿ ಅಮ್ಮನ ಹಾಗೆ, ಜೊತೆಯಲ್ಲಿ ನಡೆದು ನೆರಳಿನ ಹಾಗೆ ಸುಖವನ್ನು ನೀಡುವಳು. ಅರಿವನ್ನು ಕೊಡುವಳು ಹೆಣ್ಣು, ಸಿರಿಯನ್ನು ಕೊಡುವಳು ಹೆಣ್ಣು, ಶಕ್ತಿಯ ಕೊಡುವಳು ಹೆಣ್ಣು, ಹೆಣ್ಣೆ ಬಾಳಿನ ಕಣ್ಣು.
ಕಡಲಿನ ಆಳಕ್ಕೆ ಹೋದರೆ ತಾನೆ ರತ್ನವು ದೊರಕುವುದು. ಬೆಂಕಿಯ ಉರಿಯಲ್ಲಿ ಬೆಂದರೆ ತಾನೆ ಚಿನ್ನವು ಹೊಳೆಯುವುದು. ಕಡಲಿನ ಆಳಕ್ಕೆ ಹೋದರೆ ತಾನೆ ರತ್ನವು ದೊರಕುವುದು. ಬೆಂಕಿಯ ಉರಿಯಲ್ಲಿ ಬೆಂದರೆ ತಾನೆ ಚಿನ್ನವು ಹೊಳೆಯುವುದು. ಕಲ್ಲಿಗೆ ಉಳಿಯಲಿ ಹೊಡೆದರೆ ತಾನೆ ಅಂದವು ಮೂಡುವುದು. ನಿಲ್ಲದೆ ನದಿಯು ಓಡುವ ಹಾಗೆ ಋಷಿಗಳು ಧ್ಯಾನ ಮಾಡುವ ಹಾಗೆ ಒಂದೇ ಗುರಿಯಲ್ಲಿ ಸಾಗುತ್ತಾ ಹೋಗಿ ಜ್ಞಾನವು ಲಭಿಸುವುದು. ಅರಿವನ್ನು ಕೊಡುವಳು ಹೆಣ್ಣು, ಸಿರಿಯನ್ನು ಕೊಡುವಳು ಹೆಣ್ಣು, ಶಕ್ತಿಯ ಕೊಡುವಳು ಹೆಣ್ಣು, ಹೆಣ್ಣೆ ಬಾಳಿನ ಕಣ್ಣು. ಧನ್ಯವಾದಗಳು. ಎಷ್ಟು ಮಧುರವಾಗಿದೆ ಮತ್ತು ಎಷ್ಟು ಕಷ್ಟವಾಗಿದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ, ಎಸ್ ಜಾನಕಿ ಎಂಥ ಒಳ್ಳೆಯ ಗಾಯಕರು ಅಂತಂದರೆ ಅವರ ಮನೋಧರ್ಮ ಅದು ಎಷ್ಟು ವಿಪುಲವಾಗಿದೆ ಅಂತಂದರೆ ಅವರ ಹಾಡುಗಳನ್ನ ನಾವು ಹಾಡಬೇಕಾದ್ರೆ ಬಹಳ ಕೇರ್ಫುಲ್ಲಾಗಿ ಹಾಡಬೇಕು. ತುಂಬ ಕಷ್ಟ ಹಾಡುವಂಥದ್ದು. ಹೌದು. ಅವ್ರ ಮನೋಧರ್ಮಕ್ಕೆ ಆ ಸಮಯದಲ್ಲಿ ಏನು ಬರುತ್ತೋ ಅದನ್ನು ಹಾಡ್ಕೊಂಡ್ಬಿಟ್ಟಿರ್ತಾರೆ. ಅದನ್ನು ನಾವು ಹಾಗೆ ರೀಪ್ರೊಡ್ಯೂಸ್ ಮಾಡಬೇಕಾದ್ರೆ ಬಹಳ ಕಷ್ಟ ಇದೆ. ಕೇಳಿದ್ದಕ್ಕೆ ಧನ್ಯವಾದಗಳು. ಹೆಣ್ಣಿನ ಮುಂದಿನ ಪಾತ್ರ ಯಾವ ಹಾಡಲ್ಲಿ ತೋರಿಸ್ತಾ ಇದ್ದೀರಾ ನೀವು? ನೋಡಿ, ಪ್ರಪಂಚದಲ್ಲಿ ಎಷ್ಟು ಇದ್ದಾರೋ ಅದರ ಅಟ್ಲೀಸ್ಟ್ 10ರಲ್ಲಿ 1 ಭಾಗದಷ್ಟು ಜಾತಿಗಳಿದೆ ಅಂತ ನಾನು ತಿಳ್ಕೊತೀನಿ. ಪ್ರಪಂಚದಲ್ಲಿ ಒಂದು 500 ಕೋಟಿ ಜನಗಳಿದ್ದರೆ ಒಂದು 50 ಕೋಟಿ ಜಾತಿಗಳಿದೆ. ಆ 50 ಕೋಟಿ ಜಾತಿಗಳಿಗೂ ಒಂದೊಂದು ದೇವರಿದ್ದಾನೆ. ಎಲ್ರಿಗೂ ಅವ್ರವ್ರ ದೇವರೇನೇ ಗ್ರೇಟು. ಆದರೆ ಪ್ರತಿಯೊಬ್ಬಳಿಗೂ ಒಬ್ಬ ದೇವರು ಇದ್ದೇ ಇದ್ದಾನೆ. ನಾವು ಕೃಷ್ಣ ಅನ್ಬೋದು, ರಾಮ ಅನ್ಬೋದು, ಅಲ್ಲ ಅನ್ಬೋದು, ಜೀಸಸ್ ಅನ್ಬೋದು, ಲಕ್ಷ್ಮಿ ಅನ್ಬೋದು, ಏನೇ ಅನ್ಬೋದು. ಆದರೆ ಎಲ್ರಿಗೂ ಒಂದು ದೇವರು, ತಾಯಿ ದೇವರು. ಎಲ್ಲರೂ ಅವರವರ ತಾಯಿಯನ್ನು ಪೂಜಿಸ್ತಾರೆ ದೇವರ ರೀತಿಯಲ್ಲಿ. ತಾಯಿ ಹೆಣ್ಣು. ಹೆಣ್ಣಿಗೆ ಎಂಥ ಅತ್ಯುತ್ತಮವಾದ ಕೊಡುಗೆ ದೇವರು ಕೊಟ್ಟಿರೋದು ಅಂತಂದರೆ ಅವಳು ತಾಯಿಯಾಗಬಹುದು. ಗಂಡಿಗೆ ಈ ಸೌಭಾಗ್ಯ ಸಾಧ್ಯ ಇಲ್ಲ. ಈ ತಾಯಿ ಬಗ್ಗೆ ಕನ್ನಡ ಚಿತ್ರಗೀತೆಗಳಲ್ಲಿ ಅಪಾರವಾಗಿರುವಂಥ ಭಾವನೆಗಳನ್ನ ತುಂಬಿದಂತಹ ಗೀತೆಗಳು ನಮ್ಮಲ್ಲಿವೆ. ಅಂಥ ಒಂದು ಗೀತೆನ ನಾನೀಗ ಆರಿಸ್ಕೊಂಡಿದ್ದೇನೆ. ಡಾಕ್ಟರ್ ರಾಜ್ಕುಮಾರ್ ದ್ವಿಪಾತ್ರದಲ್ಲಿ ನಟಿಸಿದಂಥ ಒಂದು ಕಪ್ಪು ಬಿಳುಪು ಚಿತ್ರ. 1970ರಲ್ಲಿ ಈ ಚಿತ್ರ ತೆರೆ ಕಂಡಿತು. ಚಿ ಉದಯಶಂಕರ್ ಅವರ ರಚನೆ. ಆರ್ ರತ್ನ ಈ ಚಿತ್ರಕ್ಕೆ ಸಂಗೀತ ನೀಡಿದ್ದಾರೆ. ಅಣ್ಣ ಅವರ ಕಂಠವೇ ಆಗಿದ್ದಂಥ ಪಿ ವಿ ಶ್ರೀನಿವಾಸ್ ಅವರು ಈ ಗೀತೆನ ಹಾಡಿದ್ದಾರೆ. ಇದರಲ್ಲಿ ಬಂತಲ್ಲ ಇಲ್ಲ ಮಮತಾ ಸೋಮಯಾಜಿ ಅವರು ಒಂದು ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟರು. ನೀವು ಹೇಳಿದ್ರಲ್ಲ ಎಸ್ ಪಿ ಅವರು ಹಾಡಿದ್ದನ್ನು ನಾವು ಹಾಡಬೇಕಾದ್ರೆ ತುಂಬ ಕಷ್ಟ ಅಂತ. ಹಾಗೆ ನೀವು ಹಾಡಿದ ಹಾಡನ್ನು ನಾವು ಹಾಡಬೇಕಾದ್ರೂ ನಮಗೆ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ವೆಂಕಟೇಶ್ ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಭಲೆ ಜೋಡಿ ಅಮ್ಮ ಅಮ್ಮ ನನ್ನಮ್ಮ ಅಂದ್ಬಿಟ್ಟು ಆ ಗೀತೆನ ಈಗ ಹಾಡ್ತಾ ಇದ್ದೇನೆ. ಮತ್ತು ಈ ಚಿತ್ರದಲ್ಲಿ ರಾಜ್ಕುಮಾರ್ ಅವರಿಗೆ ತಾಯಿಯಾಗಿ ಅಭಿನಯಿಸಿರೋರು ಪಂಡ್ರಿಬಾಯಿ ಅವರು. ಪಂಡ್ರಿಬಾಯಿ ಪ್ರಾರಂಭದಲ್ಲಿ ರಾಜ್ಕುಮಾರ್ ಅವರ ಮೊದಲನೇ ಹೀರೋಯಿನ್ ನಿಜ. ಆಮೇಲಿಂದ ಅವರು ತಾಯಿಯಾಗಿ ಪಾತ್ರ ಮಾಡಿದ್ರು. ಆದರೆ ಅವರು ಬರೀ ರಾಜ್ಕುಮಾರ್ಗಲ್ಲ, ಇಡೀ ಕನ್ನಡ ಚಿತ್ರರಂಗದ ಅಷ್ಟೇಕೆ ದಕ್ಷಿಣ ಭಾರತದ ಚಿತ್ರರಂಗದ ತಾಯಿ. ಅಮ್ಮ ಅಂದರೆ ನಿಮಗೆ ಫಸ್ಟ್ ಹೊಳೆಯೋದೇ ಪಂಡ್ರಿಬಾಯಿ ಅವರು. ಬಾಲಿವುಡ್ನಲ್ಲಿ ನಿರೂಪಾ ರಾಯ್, ದಕ್ಷಿಣ ಭಾರತದಲ್ಲಿ ಪಂಡ್ರಿಬಾಯಿ. ಹೌದು. ಮತ್ತು ಆ ಥರದ್ದೊಂದು ಅಭಿಮಾನ ಬರಬೇಕು ಅಂತ ಆ ಥರ ಹುಟ್ಟೋದು ಕೂಡ ಬಹಳ ಅಪರೂಪ ಅಂತ ಅನ್ಸುತ್ತೆ. ಮುಖದಲ್ಲಿ ಆ ಥರ ಕಳೆ ಇರಬೇಕು. ಹೌದು ಹೌದು. ನಾ ಅಮ್ಮ ಎಂದಾಗ ಏನೋ ಸಂತೋಷವು. ಈ ಮಧುರವಾದ ಗೀತೆನ ಈಗ ನಾನು ಹಾಡ್ತಾ ಇದ್ದೇನೆ, ದಯವಿಟ್ಟು ಕೇಳಿ.
ಅಮ್ಮ ಅಮ್ಮ ನಮ್ಮ ಎಂದಾಗ ಏನೋ ಸಂತೋಷವು, ನಮ್ಮ ಎಂದಾಗ ಏನೋ ಸಂತೋಷವು, ನಿನ್ನ ಕಂಡಾಗ ಮನಕೇನೋ ಆನಂದವು. ಅಮ್ಮ ಅಮ್ಮ ಹಾಲಿನ ಸುಧೆಯು ನಿನ್ನಯ ಮನಸ್ಸು, ಜೇನಿನ ಸವಿಯು ನಿನ್ನ ಮಾತು. ಹಾಲಿನ ಸುಧೆಯು ನಿನ್ನಯ ಮನಸ್ಸು, ಜೇನಿನ ಸವಿಯು ನಿನ್ನ ಮಾತು. ಪುಣ್ಯದ ಫಲವೋ ದೇವರ ವರವೋ, ಸೇವೆಯ ಭಾಗ್ಯ ನನದಾಯ್ತು. ಅಮ್ಮ ಅಮ್ಮ ತಾಯಿಯ ಮಮತೆ ಕಂಡ ದೇವನು ಅಡಗಿದ ಎಲ್ಲೋ ಮರೆಯಾಗಿ. ತಾಯಿಯ ಮಮತೆ ಕಂಡ ದೇವನು ಅಡಗಿದ ಎಲ್ಲೋ ಮರೆಯಾಗಿ. ತಾಯಿಯ ಶಾಂತಿಗೆ ಧರಣಿಯು ನಾಚಿ, ಮೌನದಿ ನಿಂತಳು ತಲೆಬಾಗಿ. ಅಮ್ಮ ಅಮ್ಮ ನಮ್ಮ ಎಂದಾಗ ಏನೋ ಸಂತೋಷವು, ನಮ್ಮ ಎಂದಾಗ ಏನೋ ಸಂತೋಷವು, ನಿನ್ನ ಕಂಡಾಗ ಮನಕೇನೋ ಆನಂದವು. ಅಮ್ಮ ಧನ್ಯವಾದಗಳು. ಬಹಳ ಮಧುರವಾಗಿ ಹಾಡಿದ್ರಿ ಪ್ರಸಾದ್. ಧನ್ಯವಾದಗಳು. ಎಷ್ಟು ನಿಮ್ಮ ಕಂಠ ಪಿ ಬಿ ಶ್ರೀನಿವಾಸ್ ಅವರನ್ನು ಹೋಲ್ತಿತ್ತು ಅಂದರೆ, ಪಿ ಬಿ ಶ್ರೀನಿವಾಸ್ ಅವರೇ ನಿಮ್ಮ ಕಂಠದಲ್ಲಿ ಕೂತು ಹಾಡ್ತಿದ್ದಾರೆ ಅನ್ನೋ ಅಷ್ಟು ತುಂಬ ಚೆನ್ನಾಗಿ ಬಂತು. ಧನ್ಯವಾದಗಳು. ಮತ್ತು ಈ ಹಾಡಿನ ಭಾವ ಮತ್ತು ಆ ಪಿ ಬಿ ಶ್ರೀನಿವಾಸ್ ಹಾಡಿರೋ ರೀತಿ, ಮತ್ತು ಆ ಅಣ್ಣವರ ನಟನೆ, ಇದೆಲ್ಲ ಮನಸ್ಸಿನಲ್ಲಿ ತುಂಬಿಕೊಂಡ್ರು ಅಂತ ನಾವೇ ಒಂಥರ ಹಾಡಬೇಕಾದ್ರೆ ಭಾವುಕ. ಎಂಥ ಸಾಹಿತ್ಯ ನೋಡಿ. ಇದು ಹಳೇದೇ ವಾಕ್ಯ ಇರಬಹುದು. ತಾಯಿಯ ಮಮತೆ ಕಂಡ ದೇವನು ಅಡಗಿದ ಎಲ್ಲೋ ಮರೆಯಾಗಿ. ತಾಯಿ ಮುಂದೆ ದೇವರು ಕೂಡ ನಿಲ್ಲಕ್ಕಾಗಲಿಲ್ಲ ಅಂದ್ಬಿಟ್ಟು ಅದೊಂದು ಭಾವ ಇದೆಯಲ್ಲ, ಚಿ ಉದಯಶಂಕರ್ ಎಷ್ಟು ನೀಟಾಗಿ ಬರೆದಿದ್ದಾರೆ. ತಾಯಿಯ ಶಾಂತಿಗೆ ಅವಳ ಮನಸ್ಸಿನಲ್ಲಿ ಎಷ್ಟು ಶಾಂತಿ ಇರುತ್ತೆ ಅಂತಂದರೆ ಭೂಮಿ ಕೂಡ ನಾಚ್ಕೊಂಡು ನಿಂತ್ಕೊಂಬಿಟ್ಲಂತೆ. ಎಂಥ ಒಳ್ಳೆ ಭಾವ ಇದು. ಅದಕ್ಕೆ ಎಷ್ಟು ಸರಿಯಾದ ಪದಗಳ ಪ್ರಯೋಗ, ಒಳ್ಳೆ ರಾಗ ಸಂಯೋಜನೆ, ಹಾಗೆ ಪಿ ಬಿ ಶ್ರೀನಿವಾಸ್ ಅವರ ಅದ್ಭುತ ಭಾವ ತುಂಬಿದಂತಹ ಒಂದು ಗಾಯನ ನೋಡಿ. ಒಳ್ಳೆ ಸಾಹಿತ್ಯ, ಒಳ್ಳೆ ಸಂಗೀತ, ಒಳ್ಳೆ ಗಾಯನ, ಒಳ್ಳೆ ಭಾವ, ಒಳ್ಳೆ ನಟನೆ ಎಲ್ಲ ಇತ್ತು ಅಂತಂದರೆ ಆ ಗೀತೆಗೆ ಸಾವೇ ಇಲ್ಲ, ಅಷ್ಟೇ. ಇದನ್ನು ಹೇಳ್ಬೋದು. ಹೌದು. ಇನ್ನು ಎಷ್ಟೊಂದು ಹಾಡುಗಳಿದೆಯಲ್ಲಪ್ಪ ಕನ್ನಡದ್ದು ಹೆಣ್ಣಿನ ಮೇಲಿರುವಂಥದ್ದು. ಮುಂದಿನ ಗೀತೆ ನಮ್ಮ ಕನ್ನಡದ ಗಾಯಕಿ, ಕನ್ನಡದ ಕೋಗಿಲೆ ಬಿ ಕೆ ಸುಮಿತ್ರಾ ಹಾಡಿರುವಂತಹ ಒಂದು ಗೀತೆ. ಮತ್ತೊಮ್ಮೆ ಚಿ ಉದಯಶಂಕರ್ ಸರಳ ಸಾಹಿತ್ಯ. ಮನೆಯೇ ಬೃಂದಾವನ, ಮನಸ್ಸೇ ಸುಖ ಸಾಧನ. ಸುಖ ಸಾಧನ, ಮನಸ್ಸೇ ಸುಖ ಸಾಧನ ಅಂದರೆ ಏನು
ನಾನು ಅದನ್ನೊಂದು ಸ್ವಲ್ಪ ಯೋಚನೆ ಮಾಡಿದೆ. ನಮಗೆ ಸುಖ ಸಿಗಬೇಕು ಅಂತಂದರೆ ನನಗೆ ಐಷಾರಾಮಿ ಜೀವನ ಇರಬೇಕು, ನಾನು ಫ್ಲೈಟಲ್ಲೇ ಓಡಾಡಬೇಕು, ನನ್ನ ಹತ್ತಿರ ಕೋಟ್ಯಾಂತರ ರೂಪಾಯಿ ಇರಬೇಕು, ನನಗೆ ಒಳ್ಳೆ ಹೆಂಡತಿ ಮಕ್ಕಳಿರಬೇಕು, ನನಗೆ ತುಂಬ ಒಳ್ಳೆ ಸಂಸಾರ ಬಂಗ್ಲೆ ಇರಬೇಕು, ಚೆನ್ನಾಗಿ ದುಡ್ಡಿರಬೇಕು, ಚೆನ್ನಾಗಿ ತಿನ್ನಬೇಕು, ನಾನು ಈ ಥರದ್ದೆಲ್ಲ ಇದ್ದಿದ್ದರೆ ನನಗೆ ಸುಖ ಅಂತ ನಾವು ತಿಳ್ಕೊತೀವಿ. ಚಿವುದೇಶಂಕರ್ ಎರಡೇ ಪದದಲ್ಲಿ ಹೇಳಿಬಿಟ್ರು, ಮನಸ್ಸೇ ಸುಖ ಸಾಧನ. ನಿನ್ನ ಮನಸ್ಸಿನಲ್ಲಿ ನಾನು ಸುಖವಾಗಿದ್ದೀನಿ ಅಂತ ನೀನು ತಿಳ್ಕೊಂಡ್ರೆ ಅದೇ ಸಾಧನ. ಗುಡಿಸ್ಲೂ ಸುಖವಾಗಿರ್ಬೋದು, ಐಷಾರಾಮಿ ಜೀವನದಲ್ಲಿದ್ರೂ ನಿನಗೆ ಸುಖ ಇಲ್ಲದೆ ಹೋಗಬಹುದು. ನಿನ್ನ ಮನಸ್ಸಿನಲ್ಲಿ ನಾನು ಸುಖವಾಗಿದ್ದೀನಿ ಅಂತ ನೀನು ತಿಳ್ಕೊಂಡ್ರೆ ನೀನು ಸುಖವಾಗಿದೆಯಾ. ಮನಸ್ಸೇ ಸುಖ ಸಾಧನ. ಎಂಥ ಒಳ್ಳೆ ಪದ ಅದು, ಪದ ಜೋಡಣೆ ಚಿವುದೇಶಂಕರ್ ಅವರಿಂದ. 1969 ಈ ಚಿತ್ರ ತೆರೆ ಕಂಡು. ಚಿತ್ರದ ಹೆಸರು ಕೂಡ ಬೃಂದಾವನ ಅಂತ. ರಾಜೇಶ್ ಹಾಗೂ ಕಲ್ಪನಾ ನಟಿಸಿದಂತಹ ಒಂದು ಕಪ್ಪು ಬೆಳಪು ಚಿತ್ರ ಇದು. ಬಹುಶಃ ರಾಜೇಶ್ ಮತ್ತು ಕಲ್ಪನಾ ಆಗಿನ ಒಂದು ಜನಪ್ರಿಯ ಜೋಡಿನೇ ಆಗಿತ್ತು. ಬೆಳುವಲದ ಮಡಿಲಲ್ಲಿ ಈ ಥರದ್ದೆಲ್ಲ ಕೆಲವು ಒಳ್ಳೊಳ್ಳೆ ಚಿತ್ರ, ಮರೆಯದ ದೀಪಾವಳಿ, ಹೌದು, ಈ ಥರದ್ದೆಲ್ಲನೂ ಬಂತು. ಆಮೇಲಿಂದ ಹೆಣ್ಣನ್ನು ಇದರಲ್ಲಿ ವರ್ಣಿಸ್ತಾನೆ ಕವಿ. ಗುಡಿಗೆ ಕಲಶದಂತೆ, ಮನೆಗೆ ದೀಪದಂತೆ. ದೀಪ ಇರಲಿಲ್ಲ ಅಂತಂದರೆ ರಾತ್ರಿ ಹೊತ್ತು ಎಷ್ಟು ಕತ್ತಲು ನೋಡಿ. ಸೂರ್ಯ ಇದ್ರೂ ಸೂರ್ಯನ ಬೆಳಕು ಮನೆ ಒಳಗೆ ಬರಲಿಲ್ಲ ಅಂದರೆ ಮನೆ ಕತ್ತಲು. ಅದರಿಂದ ಕಳಶ ಇಲ್ಲ ಅಂತಂದರೆ ಅದು ಹೌದು, ಬಣಬಣ ಅನ್ಸುತ್ತೆ, ಒಂಥರ ಬೋರ್ಡ್ ಅನ್ಸುತ್ತೆ. ಹೌದು, ಈ ಒಂದು ಉನ್ನತವಾದ ಪದವಿನ ಕವಿ ಹೆಣ್ಣಿಗೆ ನೀಡಿದ್ದಾನೆ. ಗುಡಿಗೆ ಕಲಶದಂತೆ, ಮನೆಗೆ ದೀಪದಂತೆ, ಮರಕ್ಕೆ ಹಸುರಿನಂತೆ. ನೋಡಿ, ಆಗೋಯ್ತಲ್ಲ, ಅಲ್ಲಿಗೆ ಮುಗಿದೋಯ್ತು. ಆ ಮರದಲ್ಲಿ, ಒಂದು ಮರದಲ್ಲಿ ಹಸಿರಿಲ್ಲ ಅಂದರೆ ಆ ಮರ ಬಿದ್ದೋಯ್ತು ಅಂತಾನೆ. ಆ ಮರ ನಿಲ್ಲಬೇಕು, ಎಲ್ಲ ಗಾಳಿ ಮಳೆ ಬಿಸಿಲನ್ನು ತಡ್ಕೊಂಡು ನಿಲ್ಲಬೇಕು ಅಂತಂದರೆ ಅದರಲ್ಲಿ ಹಸಿರಿರಬೇಕು. ಮರಕ್ಕೆ ಹಸುರಿನಂತೆ, ಮಡದಿ ಬಾಳಿನಂತೆ. ನನ್ನ ಬಾಳಿನಲ್ಲಿ ಮಡದಿ ಇದ್ದರೆ ಈ ಮೂರು ಇದ್ದಂಗೆ ಅನ್ನೋ ಥರ ಎಂಥ ಉಪಮೆಗಳು ಚಿವುದೇಶಂಕರ್ ಕೊಡ್ತಾರೆ ಅಂತಂದರೆ ಮತ್ತೊಮ್ಮೆ ಹ್ಯಾಟ್ಸ್ ಆಫ್ ಚಿವುದೇಶಂಕರ್ ಅವರಿಗೆ. BK ಸುಮಿತ್ರಾ ಅವರು ಈ ಗೀತೆನ ಅತ್ಯಂತ ಮಧುರವಾಗಿ ಹಾಡಿದ್ದಾರೆ. ಆ ಗೀತೆನ ಈಗ ಶೈಲಜಾ ಅವರ ಧ್ವನಿಯಲ್ಲಿ ಕೇಳಿ. ಬೃಂದಾವನ ಮನಸ
ಎಷ್ಟು ಅರ್ಥಪೂರ್ಣವಾದಂತಹ ಗೀತೆ, ಬಹಳ ಮಧುರವಾಗಿ ಹಾಡಿದ್ರಿ ಶೈಲಜಾ. ಅಪರೂಪದ ಗೀತೆ ಅಂತ ಯಾರು ಹಾಕಿದ್ರು, ಆದರೆ ಬಹುಶಃ 70ರ ದಶಕದಲ್ಲಿ ಸ್ವಲ್ಪ ಫೇಮಸ್ ಆಗಿತ್ತು. ಹೌದು, ಅಂತ ತುಂಬಾ ಅನ್ಸುತ್ತೆ ಇದು. ಜನಪ್ರಿಯವಾಗಿತ್ತು. ಯಾವಾಗ ನೋಡಿದ್ರು ಆಕಾಶವಾಣಿಯಲ್ಲಿ ಹಾಡು ಬರ್ತಾ ಇತ್ತು. ಹೌದು. ಬಹುಶಃ ಬಿ ಕೆ ಸುಮಿತ್ರಾ ಅವರು ಅವರ ಜನಪ್ರಿಯವಾಗಿರುವ ಗೀತೆಗಳಲ್ಲಿ ಇದೊಂದು ಅಂತ ಅನ್ಸುತ್ತೆ ನನಗೆ. ಹೌದು, ಬಹಳ ಚೆನ್ನಾಗಿ ಹಾಡಿದ್ದಾರೆ. ಡಾಕ್ಟರ್ ಶೈಲಜಾ ಅವರು 10 ಮಾರ್ಕನ್ನು ಕೊಟ್ಟರು ನಮಗೆ. 10 ಅಂತ ಇರೋವಂಥದ್ದು ಒಂದು ಇದನ್ನು ಚಿತ್ರನ ತೋರಿಸಿದ್ರು. 10 ಮಾರ್ಕ್ಗೆ ಸಂತೋಷ ಪಡಬೇಕು ದುಃಖ ಪಡಬೇಕು ಗೊತ್ತಾಗ್ತಾ ಇಲ್ಲ. 10 ಎಷ್ಟಕ್ಕೆ 100ಕ್ಕೆ 10 ಅಂತ ನನಗೆ. 10ಕ್ಕೆ 10 ಆದರೆ ಒಳ್ಳೆಯದು, 100ಕ್ಕೆ 10 ಬಿಟ್ರೆ ಇರಲಿ. ಸಂಸಾರನ ತೂಗಿಸ್ಕೊಂಡು ಹೋಗೋಳು, ನಡೆಸ್ಕೊಂಡು ಹೋಗೋಳು ಹೆಣ್ಣು, ಅದೆಲ್ಲ ಗೊತ್ತೇ ಇದೆ. ಆದರೆ ಹೆಣ್ಣು ಬರೀ ಸಂಸಾರನ ಮಾತ್ರ ತೂಗಿಸ್ತಾ ಇರಲಿಲ್ಲ, ದೇಶವನ್ನು ಆಳಿದಾಳೆ, ನಮ್ಮ ನಾಡನ್ನು ಆಳಿದಾಳೆ. ನಾಡಿಗೆ ಸಂಕಷ್ಟ ಬಂದಾಗ ಅದನ್ನು ಧೈರ್ಯದಿಂದ ಎದುರಿಸಿದಾಳೆ. ಇತಿಹಾಸ ನಿಮಗೆ ಇದಕ್ಕೆ ಸಾಕ್ಷಿ, ನಿಮಗೆಲ್ಲ ಗೊತ್ತೇ ಇದೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಅಬ್ಬಕ್ಕ, ಇವರೆಲ್ಲರೂ ನಮಗೆ ನಿದರ್ಶನವಾಗಿ ಉಳಿದಿದ್ದಾರೆ ಇತಿಹಾಸದಲ್ಲಿ. ಇವರನ್ನು ಕೂಡ ನಾವು ಮರಿಬಾರ್ದು. ಇಂತಹ ಒಬ್ಬ ಇತಿಹಾಸವನ್ನು ಸೃಷ್ಟಿಸಿದಂತಹ ಓಬವ್ವನ ಮೇಲೆ ಒಂದು ಗೀತೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದೆ. ಚಿತ್ರ ನಾಗರ ಹಾವು, ಪುಟ್ಟಣ ಕಣಗಾಲ್ ಅವರ ನಿರ್ದೇಶನ, ತರಾಸು ಅವರ ಕಾದಂಬರಿಗಳ ಆಧಾರಿತ 3 ಕಾದಂಬರಿ ಆಧಾರಿತ ಚಿತ್ರ ಇದು. ಪುಟ್ಟಣ ಕಣಗಾಲ್ ಅವರ ನಿರ್ದೇಶನ, ಡಾಕ್ಟರ್ ವಿಷ್ಣುವರ್ಧನ್, ಸಾಹಸ ಸಿಂಹ ವಿಷ್ಣುವರ್ಧನ್ ನಾಯಕನಾಗಿ ನಟಿಸಿದಂತಹ ಮೊದಲನೇ ಚಿತ್ರ, ಹೀರೋಯಿನ್ ಆಗಿ ಆರತಿ. ಆದರೆ ಈ ಗೀತೆಗೆ ನಟಿಸಿದಂತಹ ನಟಿ ಜಯಂತಿ. ನಿಮಗೆಲ್ಲ ಕಥೆ ಗೊತ್ತೇ ಇದೆ. ಕಲ್ಪನಾ ಅವ್ರನ್ನ ಈ ಪಾತ್ರಕ್ಕೆ ಕೇಳಿದ್ರಂತೆ, ಆದರೆ ಅವರು ಇದು ಚಿಕ್ಕ ಪಾತ್ರ ನನಗೆ ಬೇಡ ಅಂದ್ಬಿಟ್ರಂತೆ. ಆವಾಗ ಅದನ್ನು ಜಯಂತಿ ಅವ್ರನ್ನ ಕೇಳ್ಕೊಂಡಾಗ ಅವರು ಸಂತೋಷದಿಂದ ಬಂದು ಈ ಪಾತ್ರನ ಮಾಡಿದ್ರು. ಅದು ಜನಮಾನಸದಲ್ಲಿ ಇಂದಿಗೂ ಉಳಿದಿದೆ. ಕನ್ನಡ ನಾಡಿನ ವೀರ ರಮಣೀಯ ಚರಿತೆಯ ನಾನು ಹಾಡುವೆ, ಲಾವಣಿಯ ಶೈಲಿನಲ್ಲಿ ಈ ಗೀತೆನ ಬರೆದಿದ್ದಾರೆ ಚೂದೇಶಂಕರ್ ಮತ್ತು ವಿಜಯ್ ಭಾಸ್ಕರ್ ಅವರ ಸಂಗೀತ. ಒಂದು ಲಾವಣಿ ಅಂತ ಅಂದರೆ ಹಳೇ ಕಥೆಗಳನ್ನ ಹೇಳುವಂಥ ಒಂದು ಶೈಲಿ ಇದೆ, ಹಾಡಿನ ಒಂದು ಶೈಲಿ, ಅದಕ್ಕೆ ಲಾವಣಿ ಅಂತ ಕರೀತಾರೆ. ಬಹುಶಃ ಇದು ಮರಾಠಿಯಿಂದ ಬಂದಿದ್ದು ಅಂತ ನಾನು ಅಂದ್ಕೊಂಡಿದ್ದೀನಿ, ಈ ಶೈಲಿ, ಗಾಯನದ ಶೈಲಿ. ಆ ಶೈಲಿನಲ್ಲಿ ಈ ಗೀತೆನ ಕಂಪೋಸ್ ಮಾಡಿದ್ದಾರೆ ವಿಜಯ ಭಾಸ್ಕರ್ ಅವರು. ಕೇಳಿ ಈ ಮಧುರವಾದ ಇತಿಹಾಸದ ಗೀತೆ. ಕನ್ನಡ ನಾಡಿನ ವೀರರಮಣಿಯ, ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಕನ್ನಡ ನಾಡಿನ ವೀರರಮಣಿಯ, ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ. ಮದಿಸಿದ ಕರಿಯ ಮದವಡಗಿಸಿದ ಮದಕರಿ ನಾಯಕರಾಳಿದ ಕೋಟೆ. ಪುಣ್ಯ ಭೂಮಿಯು ಈ ಬೀಡು, ಸಿದ್ಧರು ಹರಸಿದ ಸಿರಿನಾಡು. ಕನ್ನಡ ನಾಡಿನ ವೀರರಮಣಿಯ, ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ವೀರ ಮದಕರಿ ಆಳುತ್ತಲಿರಲು, ಹೈದರಾಲಿಯು ಯುದ್ಧಕ್ಕೆ ಬರಲು. ಕೋಟೆ ಜನಗಳ ರಕ್ಷಿಸುತ್ತಿರಲು, ಸತತ ದಾಳಿಯು ವ್ಯರ್ಥವಾಗಲು. ವೈರಿ ಚಿಂತೆಯಲ್ಲಿ ಬಸವಳಿದ, ದಾರಿ ಕಾಣದೆ ಮಂಕಾದ. ಕನ್ನಡ ನಾಡಿನ ವೀರರಮಣಿಯ, ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ.
ಗೂಢಚಾರರು ಅಲೆದು ಬಂದರು, ಹೈದರಾಲಿಗೆ ವಿಷಯ ತಂದರು. ಚಿತ್ರದುರ್ಗದ ಕೋಟೆಯಲ್ಲಿ ವಾಯುವ್ಯ ದಿಕ್ಕಿನೆಡೆ ನೋಡು ಎಂದರು, ಕಳ್ಳಗಂಡಿಯ ತೋರಿದರು, ಲಗ್ಗೆ ಹತ್ತಲು ಹೇಳಿದರು. ಕನ್ನಡ ನಾಡಿನ ವೀರ ರಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಸುತ್ತಮುತ್ತಲೂ ಕಪ್ಪು ಕತ್ತಲೆಯು ಮುತ್ತಿರಲು, ವೀರ ಕಾವಲುಗಾರ ಭೋಜನಕ್ಕೆ ನಡೆದಿರಲು, ಸಿಹಿ ನೀರ ತರಲೆಂದು ಅವನ ಸತಿ ಬಂದಿರಲು, ಕಳ್ಳಗಂಡಿಯ ಹಿಂದೆ ಪಿಸುಮಾತ ಕೇಳಿದಳು, ಆಲಿಸಿದಳು, ಇಣುಕಿದಳು, ವೈರಿಪಡೆ ಕೋಟೆಯತ್ತ ಬರುವುದನ್ನು ಕಂಡಳು. ಕನ್ನಡ ನಾಡಿನ ವೀರ ರಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಕೈಗೆ ಸಿಕ್ಕಿದ ವನಕ್ಕೆ ಹಿಡಿದಳು, ವೀರ ಗಚ್ಚೆಯ ಹಾಕಿ ನಿಂದಳು, ದುರ್ಗಿಯನ್ನು ಮನದಲ್ಲೇ ನೆನೆದಳು, ಕಾಳಿಯಂತೆ ಬಲಿಗಾಗಿ ಕಾದಳು. ಯಾರವಳು ಯಾರವಳು ವೀರವನಿತೆ ಆವೋಬವ್ವ, ದುರ್ಗವು ಮರೆಯದ ಓಬವ್ವ. ಕನ್ನಡ ನಾಡಿನ ವೀರ ರಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ತೆವಳುತ ಒಳಗೆ ಬರುತ್ತಿರೆ ವೈರಿ, ಒನಕೆಯ ಬೀಸಿ ಕೊಂದಳು ನಾರಿ, ಸತ್ತವನನ್ನು ಎಳೆದು ಹಾಕುತ್ತಾ ಮತ್ತೆ ನಿಂತಳು ಹಲ್ಲು ಮಸೆಯುತ್ತಾ. ವೈರಿ ರುಂಡ ಚೆಂಡಾಡಿದಳು, ರಕುತದ ಕೋಡಿ ಹರಿಸಿದಳು. ಕನ್ನಡ ನಾಡಿನ ವೀರ ರಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಸತಿಯ ಹುಡುಕುತ್ತಾ ಕಾವಲಿನವನು, ಗುಪ್ತ ದ್ವಾರದ ಬಳಿಗೆ ಬಂದನು, ಮಾತು ಹೊರಡದೆ ಬೆಚ್ಚಿ ನಿಂತನು, ಹೆಣದ ರಾಶಿಯ ಬಳಿಯ ಕಂಡನು, ರಣಚಂಡಿ ಅವತಾರವನು, ಕೋಟೆ ಸಲಹಿದ ತಾಯಿಯನು. ಕನ್ನಡ ನಾಡಿನ ವೀರ ರಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ರಣಕ ಹಳೆಯನು ಊದುತ್ತಲಿರಲು, ಸಾಗರದಂತೆ ಸೈನ್ಯ ನುಗ್ಗಲು, ವೈರಿ ಪಡೆಯು ನಿಶ್ಶೇಷವಾಗಲು, ಕಾಳಗದಲ್ಲಿ ಜಯವನ್ನು ತರಲು, ಅಮರಳಾದಳು ಓಬವ್ವ ಚಿತ್ರದುರ್ಗದ ಓಬವ್ವ. ಧನ್ಯವಾದಗಳು. ಆಗಲೇ ಹೇಳಿದಂತೆ ಇತಿಹಾಸದಲ್ಲಿ ಬಹಳಷ್ಟು ಮಹಿಳೆಯರು ತಮ್ಮ ಛಾಪು ಮೂಡಿಸಿದ್ದಾರೆ. ಅವರನ್ನು ನೆನೆಯುವಂತಹ ಒಂದು ಸಾಂಕೇತಿಕ ಗೀತೆ ಇದು. ನಿಮಗೆಲ್ಲ ಗೊತ್ತೇ ಇದೆ, ಇದು ನಾದಾಂಜಲಿ ಹಾಗೂ ಇಂಪು ತಂಡ ಇಬ್ಬರು ಸೇರಿ ಇಬ್ಬರ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಮಹಿಳಾ ದಿನಾಚರಣೆಯ ಪ್ರಯುಕ್ತ ಮಹಿಳೆಯ ಹಿರಿಮೆ, ಗರಿಮೆ, ಘನತೆಯನ್ನು ಎತ್ತಿ ಹಿಡಿಯುವಂತಹ ಒಂದು ಕಾರ್ಯಕ್ರಮ. ರಂಗನಾಥ್ ಅವರು ನಮ್ಮ ಕಾರ್ಯಕ್ರಮನ ಪ್ರಾರಂಭದಿಂದ ನೋಡ್ತಾ ಇದ್ದಾರೆ. ನನ್ನ ಬಾಲ್ಯ ಕಳೆದಿದ್ದು ಚಿತ್ರದುರ್ಗದಲ್ಲಿ, ನನಗೆ ಹಳೆಯ ನೆನಪುಗಳನ್ನು ತಂದಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಾನು ಕೂಡ ನನ್ನ ಮೊದಲ 7 ವರ್ಷಗಳನ್ನ ನಾನು ಚಿತ್ರದುರ್ಗದಲ್ಲೇ ಕಳೆದಿದ್ದು. ನನಗೂ ಕೂಡ ಈ ಹಾಡನ್ನು ಹಾಡಬೇಕಾದ್ರೆ ನನ್ನ ಹಳೆಯ ನೆನಪುಗಳು ಇರುವಂಥ ಅಲ್ಪ ಸ್ವಲ್ಪ ನೆನಪುಗಳೇ ಮತ್ತೆ ನನಗೆ ಕಣ್ಣು ಮುಂದೆ ಬರುತ್ತೆ.
ಇವತ್ತು ನಾವು ನಾಡದ್ದು ಅಂದರೆ ಮಾರ್ಚ್ 8ನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆನ ಆಚರಿಸ್ತಾ ಇದ್ದೇವೆ. ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳನ್ನು ಕಡಿಮೆ ಮಾಡುವತ್ತ ಸರ್ಕಾರಗಳು ಹಾಗೂ ಮೇಯ್ನಾಗಿ ಮುಖ್ಯವಾಗಿ ಜನತೆ ಮುಂದಡಿ ಇಡಬೇಕಾಗಿದೆ. ಅವಳಿಗೆ ಕಷ್ಟ ಕೊಡುವುದನ್ನು, ಅವಳಿಗೆ ಕಷ್ಟ ಕೊಟ್ಟರೆ ನಮಗೆ ಪ್ರಾಬ್ಲಮ್ಮು. ಯಾಕೆಂದರೆ ನಮ್ಮ ಸಂಸಾರ, ನಮ್ಮ ಲೈಫಲ್ಲಿ, ನಮ್ಮ ಜೀವನದಲ್ಲಿ ಹೆಣ್ಣಿನ ಪಾತ್ರ ಎಷ್ಟು ಅಂತ ಈ ಹಾಡುಗಳೆಲ್ಲ ಇದುವರೆಗೂ ಹೇಳಿವೆ. ಅವಳಿಗೆ ಕಷ್ಟ ಕೊಟ್ಟರೆ ನಮ್ಮ ಲೈಫೇ ಮಿಸರಬಲ್ ಆಗುತ್ತೆ. ಅದರಿಂದ ಆ ಸ್ವಾರ್ಥಕ್ಕೋಸ್ಕರನಾದ್ರೂ ಹೆಣ್ಣನ್ನು ನಾವು ಜೋಪಾನವಾಗಿ ನೋಡ್ಕೋಬೇಕಾಗಿದೆ. ಅವಳಿಗೆ ಸಿಕ್ಕಬೇಕಾದ ಮರ್ಯಾದೆಯನ್ನು ನಾವು ಕೊಡಬೇಕಾಗಿದೆ. ಬೇರೆ ಬೇರೆ ದೇಶಗಳಲ್ಲಿ ಹೆಣ್ಣನ್ನು ಬಹಳ ಹೀನಾಯವಾಗಿ ನಡೆಸ್ಕೋತಾ ಇದ್ದಾರೆ. ನಮ್ಮ ದೇಶದಲ್ಲಿ ಕೂಡ ನಡೀತಾ ಇದೆ. ಆ ಸ್ಥಿತಿ ಕಡಿಮೆ ಆಗಲಿ, ಅದು ನಿಂತೇ ಹೋಗಲಿ ಅನ್ನುವಂತಹ ಒಂದು ಆಶಯದೊಂದಿಗೆ ಈ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇರುವಂಥ ಜಗತ್ತಿನ ಎಲ್ಲ ಮಹಿಳೆಯರಿಗೆ ಶುಭಾಶಯಗಳನ್ನು ಕೋರುತ್ತಾ ಅವರ ಬಾಳು ಉಜ್ವಲವಾಗಲಿ, ಅವರಿಗೆ ಒಳ್ಳೆಯ ಭವಿಷ್ಯ ಸಿಕ್ಕಲಿ ಅನ್ನುವಂತಹ ಸಹೃದಯತೆಯಿಂದ ಈ ಕಾರ್ಯಕ್ರಮನ ಒಂದು ಕಡೆಯ ಗೀತೆಯನ್ನು ಹಾಡಿ ಮುಗಿಸ್ತಾ ಇದ್ದೇವೆ. ಆ ಗೀತೆನ ಹಾಡೋದಕ್ಕಿಂತ ಮುಂಚೆ ಇವತ್ತಿಗೆ ಇನ್ನೊಂದು ಹಾಡು ಬಹಳ ಪ್ರಸ್ತುತವಾಗಿತ್ತು, ಆದರೆ ಅದಕ್ಕೆ ಸರಿಯಾದ ಟ್ರ್ಯಾಕ್ ಸಿಕ್ಕದೇ ಇರೋದ್ರಿಂದ ನಾವು ಈ ಹಾಡನ್ನು ಹಾಡೋಕ್ಕಾಗಲಿಲ್ಲ. ಒಂದು ಭಾವಗೀತೆ GS ಶಿವರುದ್ರಪ್ಪ ಅವರು ಬರೆದಿದ್ದಾರೆ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನ್ನಿಟ್ಟು ತೂಗುವಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಸ್ತ್ರೀ ಅಂದರೆ ಅದರಲ್ಲಿ ಎಲ್ಲ ಭಾವನೆಗಳನ್ನು ತುಂಬಿದೆ. ಹೆಣ್ಣು, ಹೆಂಗಸು, ಮಹಿಳೆ, ನಾರಿ ಇವೆಲ್ಲ ಏನು ಬೇಡ. ಸ್ತ್ರೀ ಅಂತಂದರೆ ಅದರಲ್ಲಿ ಎಲ್ಲ ಭಾವಗಳು, ಸ್ತ್ರೀಯ ಎಲ್ಲ ಪಾತ್ರಗಳು ತುಂಬಿದೆ ಅಂತ ಕವಿ GS ಶಿವರುದ್ರಪ್ಪ ಅವರು ಹೇಳಿದ್ದಾರೆ. ಅದಕ್ಕೆ C ಅಶ್ವಥ್ ಅವರು ಸಂಗೀತ ನೀಡಿ ಹಾಡಿದರು. ಆದರೆ ಅದಕ್ಕೆ ಒಳ್ಳೆಯ ಟ್ರ್ಯಾಕ್ ಸಿಕ್ಕಲಿಲ್ಲ, ಅದರಿಂದ ಈ ಹಾಡನ್ನು ಹಾಡೋಕ್ಕಾಗಲಿಲ್ಲ. ಆದರೆ ನಮ್ಮ ಕಡೆಯ ಗೀತೆ ಏನು ಅಂತಂದರೆ ಮತ್ತೊಂದು ಪುಟ್ಟಣ್ಣ ಕಣಗಾಲ್ ಅವರ ಗೀತೆ, ವಾಣಿಯವರ ಕಾದಂಬರಿ ಆಧಾರಿತ ಶುಭ ಮಂಗಳ ಚಿತ್ರದ ಇದು ಕೂಡ ಗೀತೆ. ಕೇಳುಗರು ಆವಾಗಲೇ ಗೆಸ್ ಮಾಡಿದಂತಹ ಹೌದಾ? ಗೆಸ್ ಮಾಡಿದ್ರ? ಓಕೆ. 1976ರಲ್ಲಿ ತೆರೆಕಂಡಂತಹ ವಾಣಿಯವರ ಕಾದಂಬರಿ ಆಧಾರಿತ ಚಿತ್ರ ಶುಭ ಮಂಗಳ, ಪುಟ್ಟಣ್ಣ ಕಣಗಾಲ್ ನಿರ್ದೇಶನ, ಶ್ರೀನಾಥ್ ಹಾಗೂ ಆರತಿ ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿದ್ದರು. ವಿಜಯ ನಾರಸಿಂಹ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ. ಆದರೆ ಈ ಗೀತೆನಲ್ಲಿ ನಟಿಸಿರೋದು ಆರತಿ ಜೊತೆಗೆ ಶಿವರಾಮ್ ಹಾಗೂ ಕಿವುಡನ ಪಾತ್ರದಲ್ಲಿ ಅಂಬರೀಷ್ ಅವರು. ಕಿವುಡ ಹಾಗೂ ಮೂಗ. ಈ ಶತಮಾನದ ಮಾದರಿ ಹೆಣ್ಣು, ಸ್ವಾಭಿಮಾನದ ಸಾಹಸಿ ಹೆಣ್ಣು, ಅವಳು ಗುಲಾಮಳಲ್ಲ, ದೇಶವನ್ನೇ ಆಳಬಹುದು. ಈ ಥರದ್ದೆಲ್ಲ ಏನೇನು ಪದಗಳು ಬಳಸಿದ್ದಾರೆ ನೋಡಿ ವಿಜಯ ನರಸಿಂಹ ಅವರು. ನಾಗರಿಕತೆಯ ನಾಟಕದಲ್ಲಿ ನಟಿಸುವ ಹೆಣ್ಣಲ್ಲ ನೋಡಿ. ವೆಂಕಟೇಶ್ ಅವರಿಗೆ ಹೊಟ್ಟೆ ಕಿಚ್ಚಾಗೋಯ್ತು, ನೀವು ಪುರುಷರ ದಿನಾಚರಣೆಯನ್ನು ಮಾಡಬೇಕು ಸರ್ ಅಂತ. ಆ ಥರದ್ದಿದೆಯಾ? ತಂದೆ ದಿನಾಚರಣೆ ಕೇಳಿದ್ದೀನಿ, ಪುರುಷರ ದಿನಾಚರಣೆ ಅಂತ ಇರೋದು ಯಾಕೋ ನನಗೆ ಡೌಟಪ್ಪ, ಇದು ಏನೋ ಗೊತ್ತಿಲ್ಲ. ಆಧುನಿಕತೆಯ ಅಹಂಕಾರದಲ್ಲಿ ಮೆರೆಯುವ ಹೆಣ್ಣಲ್ಲ. ಇವತ್ತಿನ ಜೀವನಕ್ಕೆ ಎಷ್ಟು ಪ್ರಸ್ತುತವೋ ಗೊತ್ತಿಲ್ಲ, ಆದರೆ ಎಷ್ಟು ಎಂಥೆಂಥ ಪದಗಳು. ಮತ್ತು ಈ ಥರ ಹೆಣ್ಣಿದ್ದರೆ ಒಳ್ಳೆಯದು ಅಂತ ಕವಿಯ ಆಶಯವಾಗಿತ್ತು. ಆದರ್ಶವಿಲ್ಲದ ಅಂಧತೆಯಲ್ಲಿ ಅಳಿಯುವ ಹೆಣ್ಣಲ್ಲ. ಅನ್ನುವಂತಹ ಪ್ರಾಸಬದ್ಧವಾಗಿ ಎಷ್ಟು ಚೆನ್ನಾಗಿ ಬರೆದಿದೆ ನೋಡಿ. ವಿವೇಕ ವೀರದ ವಿಚಾರಧಾರೆಯ ವಿಭಿನ್ನ ರುಚಿಯವಳು. ಏನೆಲ್ಲ ಸಾಹಿತ್ಯ ಬರಿತಾ ಇದ್ದರು ವಿಜಯ ನರಸಿಂಹ ಅವರು. ಈ ಮಧುರವಾದ ಅರ್ಥಪೂರ್ಣವಾದ ಗೀತೆಯೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮೂಲ ಗಾಯಕಿ ವಾಣಿ ಜಯರಾಮ್ ಅವರು, ಶೈಲಜಾ ಅವರಿಗೆ ಗೀತೆಯನ್ನು ಹಾಡ್ತಾ ಇದ್ದಾರೆ. ಮತ್ತೊಮ್ಮೆ ಎಲ್ಲರಿಗೂ, ಪುರುಷರಾದಿಯಾಗಿ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಶುಭರಾತ್ರಿ. ಸರ್ವೇ ಜನ ಸುಖಿನೋ ಭವಂತು. ಈ ಶತಮಾನದ ಮಾದರಿ ಹೆಣ್ಣು, ಸ್ವಾಭಿಮಾನದ ಸಾಹಸಿ ಹೆಣ್ಣು. ಈ ಶತಮಾನದ ಮಾದರಿ ಹೆಣ್ಣು, ಸ್ವಾಭಿಮಾನದ ಸಾಹಸಿ ಹೆಣ್ಣು. ಗುಲಾಮಳಿಗಳಲ್ಲ, ಸಲಾಮು ಹೊಡೆಯಲ್ಲ, ಕುತಂತ್ರವಿಲ್ಲದೆ ಅತಂತ್ರವಾಗದೆ ಸ್ವತಂತ್ರಳಾಗಿ ಹಳು. ಈ ಶತಮಾನದ ಮಾದರಿ ಹೆಣ್ಣು, ಸ್ವಾ
ಚಿತ್ರದ ಮಾಂತ್ರಿಕಳೇ ಹೆಣ್ಣು. ವಿಲಾಸ ಜೀವನ ವಿಚಿತ್ರ ವೇಷಕ್ಕೆ ವಿರೋಧಿಯಾಗಿ ಹಳು. ಈ ಶತಮಾನದ ಮಾದರಿ ಹೆಣ್ಣು, ಸ್ವಾಭಿಮಾನದ ಸಾಹಸಿ ಹೆಣ್ಣು. ಗುಲಾಮಳಿಗಳಲ್ಲ, ಸಲಾಮು ಹೊಡೆಯಲ್ಲ, ಕುತಂತ್ರವಿಲ್ಲದೆ ಅತಂತ್ರವಾಗದೆ ಸ್ವತಂತ್ರಳಾಗಿ ಹಳು. ಈ ಶತಮಾನದ ಮಾದರಿ ಹೆಣ್ಣು, ಸ್ವಾಭಿಮಾನದ ಸಾಹಸಿ ಹೆಣ್ಣು. ಧನ್ಯವಾದಗಳು. ಬಹಳ ಚೆನ್ನಾಗಿ ಹಾಡಿದ್ರಿ. ಆ ಟಾಪ್ ನೋಟ್ ಅಂತೂ ಬಹಳ ಚೆನ್ನಾಗಿ ಬಂತು. ವಾಣಿ ಜಯರಾಮ್ ಅವರೇ ಹಾಡ್ದಂಗಿತ್ತು. ಬಹಳ ಚೆನ್ನಾಗಿತ್ತು. ಮತ್ತು ಒಂದು ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದಾರೆ. ನಾನು ಆಗಲೇ ಹೇಳಿದೆ ಮೆನ್ಸ್ ಡೇ ಅಂತ ಇದೆಯಾ ಅಂತ. ಹೌದು, ಇದೆಯಂತೆ. ನವಂಬರ್ 19ನೇ ತಾರೀಕು ಮೆನ್ಸ್ ಡೇ ಅಂತ. ಅವತ್ತಿನ ದಿನ ಅವತ್ತಿನ ಆದರೆ ಗಂಡಸರ ಮೇಲೆ ಹಾಡುಗಳು ಬರೆದಿರೋದು ಸ್ವಲ್ಪ ಕಡಿಮೆನೇ. ನೋಡೋಣಂತೆ, ಹುಡ್ಕೊಳಂತೆ, ಅವತ್ತೇನಾರು ಆಗುತ್ತಾ ನೋಡೋಣಂತೆ. ಒಳ್ಳೊಳ್ಳೆ ಕಾಮೆಂಟ್ಸ್ ಎಲ್ಲನೂ ಬಂದಿದೆ. ನಾನು ಈ ಹಾಡನ್ನು ಟ್ರೈ ಮಾಡಿದ್ದೆ, ಆದರೆ ನೀವು ತುಂಬ ಚೆನ್ನಾಗಿ ಹಾಡಿರಿ ಅಂತ ಪವಮಾನ ಅವರು ಹೇಳಿದ್ದಾರೆ. ರಾಜೇಶ್ವರಿ ರಾಜ್ಕೋಟೆ ಅವರು ಅದ್ಭುತವಾದ ಗಾಯನ ಶೈಲಜಾ ಮೇಡಮ್ ಅಂತ ಹಾಕಿದ್ದಾರೆ. ಧನ್ಯವಾದಗಳು. ನಿಮ್ಮೆಲ್ಲರ ಪ್ರೋತ್ಸಾಹ ಇದೇ ರೀತಿ ನಮ್ಮ ಮುಂದಿನ ಕಾರ್ಯಕ್ರಮಗಳಲ್ಲೂ ಇರಲಿ ಅಂತ ಕೇಳ್ಕೊತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೆನಪಿರಲಿ, ಇವತ್ತು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದು ನಾದಾಂಜಲಿ ಹಾಗೂ ಇಂಪು ತಂಡದ ಸಹಯೋಗದಲ್ಲಿ ನಾನು HR K ಪ್ರಸಾದ್ ಹಾಗೂ ಗಾಯಕಿ ಶ್ರೀಮತಿ ಶೈಲಜಾ ಅವರು. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಶುಭರಾತ್ರಿ.